Hi students, good evening all. Welcome to Sankalp Learning Solutions. Now you have Kannada medium session. ನಾನೀಗ ನಿಮಗೆ ಭೌತ ವಿಜ್ಞಾನದ ಒಂದು ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯವನ್ನ ಕಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗ ನೀವು ಈಗಾಗಲೇ ವಿದ್ಯುತ್ ಶಕ್ತಿ ಅಧ್ಯಾಯವನ್ನ ಕಲ್ತಿದ್ದೀರಾ ಅಲ್ವಾ? ಆ ಅಧ್ಯಾಯವನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ವಿದ್ಯುತ್ ಪ್ರವಾಹ ಹೇಗೆ ಆಗತ್ತೆ ಮಂಡಲದಲ್ಲಿ ಅನ್ನೋದನ್ನು. ಯಾಕಂದ್ರೆ ಇಲ್ಲಿ ಈ ಅಧ್ಯಾಯದಲ್ಲೂ ಕೂಡ ನಾವೇನ್ ಮಾಡ್ತೇವೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ವಿದ್ಯುತ್ ಪ್ರವಾಹ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ವಾ? ಸೊ ಹಾಗಾದ್ರೆ ನಮಗ್ ಗೊತ್ತಿದೆ ಮಂಡಲವನ್ನ ಹೇಗ್ ಬಿಡಿಸ್ತೇವೆ ಅನ್ನೋದು ಗೊತ್ತಿದೆ. ಸರ್ಕ್ಯೂಟ್ ಅಂತ ಹೇಳ್ತೇವೆ ಅಲ್ವಾ? ಏನ್ ಮಾಡ್ತೇವೆ, ಒಂದು ವಾಹಕವನ್ನ ಕೋಶಕ್ಕೆ ಕನೆಕ್ಟ್ ಮಾಡ್ತೇವೆ ಅಲ್ವಾ? ಕೋಶಕ್ಕೆ ಕನೆಕ್ಟ್ ಮಾಡಿ ಇಲ್ಲಿ ಏನಾಗತ್ತೆ, ಈ ಕೋಶದಲ್ಲಿ ಈ ಕಡೆ ನೆಗೆಟಿವ್ ಈ ಕಡೆ ಪಾಸಿಟಿವ್ ಇದೆ. ಸೊ ಇಲ್ಲಿಂದ ಋಣಾತ್ಮಕ ತುದಿ ಅಂತ ಹೇಳ್ತೇವೆ ಅಲ್ವಾ? ಇಲ್ಲಿಂದ ಏನಾಗತ್ತೆ, ಋಣಾತ್ಮಕ ಆವೇಶಗಳು ಅಥವಾ ಎಲೆಕ್ಟ್ರಾನ್ ಅಂತ ಹೇಳ್ತೇವೆ. ಸೊ ಅದು ಏನಾಗತ್ತೆ, ಈ ಮಂಡಲದಲ್ಲಿ ಮೂವ್ ಆಗತ್ತೆ, ಚಲಿಸುತ್ತೆ ಅಂತ ಹೇಳ್ತೇವೆ ಅಲ್ವಾ? ಅದು ಯಾವಾಗ ಮೂವ್ ಆಗುತ್ತೋ ಅದರ ಮೂಮೆಂಟ್ ಇಂದನೇ ಏನಾಗತ್ತೆ, ಇಲ್ಲಿ ಇಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಪ್ರವಾಹ ಉತ್ಪಾದನೆ ಆಗತ್ತೆ ಅನ್ನೋದನ್ನ ಏನ್ ಮಾಡಿದ್ದೇವೆ, ನಾವು ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ಕಲ್ತಿದ್ದೇವೆ ಅಲ್ವಾ? ಹಾಗಾದ್ರೆ ಇಲ್ಲಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗೋವಾಗ ಮುಖ್ಯವಾಗಿ ನಾವು ಇಲ್ಲಿ 3 ಪರಿಣಾಮಗಳನ್ನ ನೋಡ್ತೇವೆ. ಆಯ್ತಾ? ಯಾವುದು ಅದು? 2 ಪರಿಣಾಮಗಳನ್ನ ನೀವು ಈಗಾಗಲೇ ಕಲ್ತಿದ್ದೀರಾ ಅಲ್ವಾ? ಒಂದನೇದು ಉಷ್ಣ ಪರಿಣಾಮ ಅಂತ ಹೇಳ್ತೇವೆ ಅಲ್ವಾ? ಒಂದನೇ ಪರಿಣಾಮ ಏನಾಗತ್ತೆ, ಇಲ್ಲಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಮೊದಲನೆಯದಾಗಿ ಏನಾಗತ್ತೆ, ಉಷ್ಣ ಪರಿಣಾಮ ಉಂಟಾಗತ್ತೆ. ಹಾಗಾದ್ರೆ ಉಷ್ಣ ಪರಿಣಾಮ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಇದನ್ನ ನಾವು ವಿದ್ಯುತ್ ಶಕ್ತಿಯಲ್ಲಿ ಕಲ್ತಿದ್ದೇವೆ ಅಲ್ವಾ? ಉಷ್ಣ ಅಂದ್ರೆ ಏನು? ಹೀಟಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಉಷ್ಣ ಉತ್ಪತ್ತಿ ಆಗತ್ತೆ ಅಲ್ವಾ? ಈಗ ನಾವು ಮನೆಗಳಲ್ಲಿ ಏನ್ ಮಾಡ್ತೇವೆ, ಇಲ್ಲಿ ನಾವು ಚಿತ್ರದಲ್ಲಿ ಮಂಡಲವನ್ನ ಹೀಗೆ ತೋರಿಸಿದ್ದೇವೆ, ಆದ್ರೆ ರಿಯಲ್ ಆಗಿ ಮನೆಗಳಲ್ಲಿ ಹೀಗಿರಲ್ಲ ಅಲ್ವಾ? ಹೇಗಿರುತ್ತೆ, ವೈರ್ ಎಲ್ಲ ಒಳಗಡೆ ಕನೆಕ್ಟ್ ಮಾಡಿರ್ತಾರೆ. ನಾವು ಮೇನ್ ಸ್ವಿಚ್ ಅನ್ನು ಆನ್ ಮಾಡಿದ ಕೂಡಲೇ ಏನಾಗತ್ತೆ, ಇಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಪ್ರೊಡ್ಯೂಸ್ ಆಗತ್ತೆ ಅಂತ ಹೇಳ್ತೇವೆ. ಸೊ ಅದ್ರ ಒಳಗಡೆ ಕನೆಕ್ಷನ್ ಹೀಗೆ ಇರುತ್ತೆ ಅಲ್ವಾ? ಇಂಟರ್ನಲ್ಲಿ ಕನೆಕ್ಷನ್ ಅನ್ನ ನಾವಿಲ್ಲಿ ಬಿಡಿಸಿದ್ದೇವೆ. ಸೊ ಹಾಗಾದ್ರೆ ಉಷ್ಣ ಪರಿಣಾಮ ಅಂದ್ರೆ ಹೇಗೆ, ಅದು ಹೇಗೆ ಉತ್ಪಾದನೆ ಆಗತ್ತೆ? ನಾವು ಯಾವಾಗ ಸ್ವಿಚ್ ಅನ್ನು ಆನ್ ಮಾಡ್ತೇವೋ, ಈಗ ಉದಾಹರಣೆಗೆ ನಿಮ್ಗೆ ಫ್ಯಾನ್ ಬೇಕು ಅಲ್ವಾ? ತುಂಬಾ ಸೆಕೆ ಆದಾಗ ಏನ್ ಮಾಡ್ತೇವೆ, ಫ್ಯಾನ್ ಹಾಕ್ತೇವೆ. ಫ್ಯಾನ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸ್ವಿಚ್ ಅನ್ನ ಆನ್ ಮಾಡ್ಬೇಕು ಅಲ್ವಾ? ಸ್ವಿಚ್ ಆನ್ ಮಾಡಿ ನೀವ್ ಏನ್ ಮಾಡಿದೀರಾ, ತುಂಬಾ ಸೆಕೆ ಇದೆ, ಇಡೀ ದಿನ ಫ್ಯಾನ್ ಅನ್ನ ಉರ್ಸಿದೀರಾ ಅಂತ ಇಟ್ಕೊಳ್ಳಿ. ಇಡೀ ದಿನ ಫ್ಯಾನು ತಿರುಗಿದೆ. ಸೊ ಹಾಗಾದ್ರೆ ಆಮೇಲೆ ನಿಮ್ಗೆ ಏನಾಗತ್ತೆ, ಅದನ್ನ ಆಫ್ ಮಾಡಿದ ಕೂಡಲೇ ಏನ್ ಅನ್ಸುತ್ತೆ, ಅದನ್ನ ನಾವು ಟಚ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಈಗ ಫ್ಯಾನ್ ಬೇಡ, ಬಲ್ಬ್ ಅನ್ನ ನೋಡಿ, ಇಡೀ ದಿನ ಬಲ್ಬ್ ಉರಿಸ್ತೀರಾ, ಆಮೇಲೆ ಅದನ್ನ ಆಫ್ ಮಾಡಿ ಅದನ್ನ ಟಚ್ ಮಾಡಿ ಏನ್ ಅನ್ಸುತ್ತೆ ನಿಮ್ಗೆ, ಅಲ್ಲಿ ಅದು ಬಿಸಿ ಆಗಿರುತ್ತೆ ಅಲ್ವಾ? ಅದನ್ನ ಏನಂತ ಕರಿತೇವೆ, ಉಷ್ಣ ಪರಿಣಾಮ ಅಥವಾ ಹೀಟಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಹೀಟಿಂಗ್ ಇಫೆಕ್ಟ್ ಹೇಗೆ ಜನರೇಟ್ ಆಗುತ್ತೆ ಮಂಡಲದಲ್ಲಿ ಕಂಟಿನ್ಯೂಸ್ ಆಗಿ ವಿದ್ಯುತ್ ಪ್ರವಾಹ ಆದಾಗ ಏನನ್ನ ನೋಡ್ಬೋದು, ಉಷ್ಣ ಪರಿಣಾಮವನ್ನ ನಾವು ನೋಡ್ತೇವೆ. ಹಾಗಾದ್ರೆ ಎರಡನೆಯ ಪರಿಣಾಮ ಯಾವುದು? ಇದನ್ನು ಕೂಡ ಏನ್ ಮಾಡಿದ್ದೇವೆ, ನಾವೀಗ ಕಲ್ತಿದ್ದೇವೆ. ಅದನ್ನ ರಾಸಾಯನಿಕ ಪರಿಣಾಮ ಅಂತ ಹೇಳ್ತೇವೆ ಅಲ್ವಾ? ಆರ್ ಕೆಮಿಕಲ್ ಇಫೆಕ್ಟ್ ಅಂತ ಹೇಳ್ಬೋದು. ಇಂಗ್ಲಿಷಲ್ಲಿ ಕೆಮಿಕಲ್ ಇಫೆಕ್ಟ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ರಾಸಾಯನಿಕ ಪರಿಣಾಮ ಅಂತ ಹೇಳ್ತೇವೆ. ಏನಿದು ರಾಸಾಯನಿಕ ಪರಿಣಾಮ ಅಂದ್ರೆ ಏನು? ಈಗ ನಾವು ಮಂಡಲದಲ್ಲಿ ಏನ್ ಮಾಡಿದ್ದೇವೆ, ಕೋಶವನ್ನ ಕನೆಕ್ಟ್ ಮಾಡಿದೀರಾ ಅಲ್ವಾ? ಕೋಶ ಅಂದ್ರೆ ಬ್ಯಾಟ್ರಿ ಅಂತ ಹೇಳ್ತೇವೆ. ಸೊ ಈ ಕೋಶ ಕನೆಕ್ಟ್ ಮಾಡಿದಾಗ ಇಲ್ಲಿ ಏನಾಗತ್ತೆ, ಈ ಬ್ಯಾಟ್ರಿ ಕನೆಕ್ಷನ್ ಅಲ್ಲಿ ಆಲ್ರೆಡಿ ಅದ್ರ ಒಳಗಡೆ ಏನಿರುತ್ತೆ, ಒಂದು ಲೋಹದ ರಾಡ್ಗಳಿರುತ್ತೆ 2 ಸೈಡ್ ಅಲ್ಲಿ. ಆಯ್ತಾ? ಈಗ ಇದು ಒಂದು ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಈಗ ಇಲ್ಲಿ ಏನಾಗಿದೆ, ಇದ್ರ ಒಳಗಡೆ 2 ಲೋಹದ ರಾಡ್ಗಳಿರುತ್ತೆ. ಆ ಲೋಹದ ರಾಡ್ಗಳು ಏನ್ ಮಾಡತ್ತೆ ಅಂದ್ರೆ ಕೆಮಿಕಲ್ ಇಫೆಕ್ಟ್ ಆಗತ್ತೆ ಅಲ್ಲಿ ಒಳಗಡೆ, ರಾಸಾಯನಿಕ ಕ್ರಿಯೆ ನಡೆದು ಏನಿದೆ ಇದರಿಂದ ಏನಾಗತ್ತೆ, ಒಂದು ಕಡೆ ಎಲೆಕ್ಟ್ರಾನ್ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ, ಒಂದು ಕಡೆ
ಧನಾತ್ಮಕ ಆವೇಶಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೇವೆ. ಹೇಗೆ ಉತ್ಪತ್ತಿ ಆಯ್ತು ಅಂದ್ರೆ ಬ್ಯಾಟರಿ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಯಿಂದ. ಆ ಕ್ರಿಯೆಗೆ ನಾವು ರಾಸಾಯನಿಕ ಪರಿಣಾಮ ಅಂತ ಕರಿತೇವೆ. ಈ ರಾಸಾಯನಿಕ ಪರಿಣಾಮದ ಬಗ್ಗೆ ನೀವು ನಿಮ್ಮ ರಸಾಯನಶಾಸ್ತ್ರದಲ್ಲೂ ಕಲ್ತಿರ್ತೀರ, ಕೆಮಿಸ್ಟ್ರಿ ಟಾಪಿಕ್ಸ್ ಅಲ್ಲಿ ಅಲ್ವಾ. ಅಲ್ಲಿ ಏನ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ H2O ಅನ್ನ ತಗೊಂಡ್ರೆ, ಸೊ ಇಲ್ಲಿ ಏನಾಗತ್ತೆ, ಇದು ಬ್ರೇಕ್ ಆಗತ್ತೆ H2+O2 ಆಗಿ, ಹೌದಾ. ಹೇಗಾಯ್ತು, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಏನಾಗತ್ತೆ, ಅದು H2+O2 ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಹೇಗಾಗಿದೆ ಅಂದ್ರೆ ರಾಸಾಯನಿಕ ಪರಿಣಾಮದಿಂದ ಆಗಿದೆ ಅಂತ ಹೇಳ್ತೇವೆ. ಇವೆರಡು ಪರಿಣಾಮಗಳಾಯ್ತು. ಹಾಗಾದ್ರೆ ಮೂರನೆಯದು ಯಾವುದು, ಅದನ್ನೇ ನಾವೀಗ ಕಲಿತಾ ಇದ್ದೇವೆ, ಅದು ಕಾಂತೀಯ ಪರಿಣಾಮಗಳು. ವಿದ್ಯುತ್ ಮಂಡಲದಲ್ಲಿ ಪ್ರವಹನೆ ಆದಾಗ ಮೂರನೆಯ ಪರಿಣಾಮವನ್ನ ನಾವು ನೋಡ್ಬೋದು. ಅದು ಯಾವುದದು, ಕಾಂತೀಯ ಪರಿಣಾಮಗಳು ಅಥವಾ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ಹೇಳ್ತೇವೆ, ಹೌದಾ. ಕಾಂತೀಯ ಪರಿಣಾಮ ಅಥವಾ ಮ್ಯಾಗ್ನೆಟಿಕ್ ಇಫೆಕ್ಟ್. ಹಾಗಾದ್ರೆ ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಈ ಮೂರನೆಯ ಪರಿಣಾಮ, ಕಾಂತೀಯ ಪರಿಣಾಮದ ಬಗ್ಗೆ ಏನ್ ಮಾಡ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಇದ್ದಾವೆ. ಯಾವಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾದಾಗ ಅದು ಹೇಗೆ ಕಾಂತೀಯ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡೋಣ, ನಾವು ಇವತ್ತಿನ ಅಧ್ಯಾಯದಲ್ಲಿ ಸ್ಟಡಿ ಮಾಡೋಣ. ಈ ಅಧ್ಯಾಯದಲ್ಲಿ ಏನ್ ಮಾಡ್ತೇವೆ, ಕಾಂತೀಯ ಪರಿಣಾಮ ಅಂದ್ರೆ ಏನು, ಅದನ್ನ ಯಾರು ಕಂಡು ಹಿಡಿದ್ರು, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗೋವಾಗ ಕಾಂತೀಯ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ಯಾರೋ ಒಬ್ರು ಪ್ರೂವ್ ಮಾಡಿರ್ಬೇಕು ಅಲ್ವಾ. ಇಲ್ಲ ಅಂದ್ರೆ ಹೇಗ್ ಗೊತ್ತಾಗತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಪ್ರೂವ್ ಮಾಡ್ತಾರೆ. ಪ್ರಾಯೋಗಿಕವಾಗಿ ಅದನ್ನ ಏನ್ ಮಾಡಿದ್ದಾರೆ, ಸಾಬೀತುಪಡಿಸಿದ್ದಕ್ಕಾಗಿ ನಾವಿವತ್ತು ಇದನ್ನ ಸ್ಟಡಿ ಮಾಡ್ತಾ ಇದ್ದೇವೆ ಅಲ್ವಾ. ಸೊ ಹಾಗಾದ್ರೆ ಅದನ್ನ ಯಾರು ಕಂಡುಹಿಡಿದ್ರು, ಹಾಗೆ ಅದನ್ನ ಹೇಗೆ ಕಂಡುಹಿಡಿದಿದ್ದಾರೆ ಅನ್ನೋದನ್ನ ಏನ್ ಮಾಡ್ತೇವೆ ನಾವಿಲ್ಲಿ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ, ಆಯ್ತಾ. ನೋಡಿ, ಇಲ್ಲಿ ನಿಮ್ಗೆ ಒಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ಈ ಚಿತ್ರದಲ್ಲಿ ಇರೋರು ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟ್ರೇಡ್ ಅಂತ ಹೇಳ್ತೇವೆ. ಇವ್ರ ಹೆಸರು ಕ್ರಿಶ್ಚಿಯನ್ ಓಸ್ಟ್ರೇಡ್ ಅಂತ, ಆಯ್ತಾ. ಇವರು ಫೇಮಸ್ ಸೈಂಟಿಸ್ಟ್. ಇವ್ರು ಏನ್ ಮಾಡ್ತಾರೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಕಾಂತೀಯ ಪರಿಣಾಮಗಳು, ವಿದ್ಯುತ್ ಕಾಂತೀಯ ಪರಿಣಾಮಗಳು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಏನ್ ಮಾಡಿದ್ದಾರೆ, ಇವರು ಕಂಡುಹಿಡಿದಿದ್ದಾರೆ. ಅದಕ್ಕಾಗಿ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದರ ಬಗ್ಗೆ ಕೆಲವೊಂದು ಹಿಸ್ಟ್ರಿಯನ್ನ ನೋಡೋಣ. ಹೇಗೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಥವಾ ಕಾಂತೀಯ ಪರಿಣಾಮ ಸೃಷ್ಟಿಯಾಗಿದೆ, ಅದನ್ನ ಯಾರು ಕಂಡುಹಿಡಿದಿದ್ದಾರೆ ಅನ್ನೋದನ್ನ, ಇತಿಹಾಸವನ್ನ ಒಂದ್ಸಲ ನೋಡೋಣ, ಆಯ್ತಾ. ಸೊ ಇವರ ಹೆಸರು ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟ್ರೇಡ್. ಇವರು 19ನೇ ಶತಮಾನದ ಮುಂಚೂಣಿಯಲ್ಲಿರುವ ವಿಜ್ಞಾನಿ ಆಗಿದ್ದಾರೆ. ಇವರು 19ನೇ ಶತಮಾನದ ವಿಜ್ಞಾನಿ, ಆಯ್ತಾ. ಸೊ ಇವರು ಏನ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ಕಾಂತತೆಯನ್ನ ಅರ್ಥೈಸಿಕೊಳ್ಳುವಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ. ಯಾಕಂದ್ರೆ ಇವರೇ ಅದನ್ನ ಕಂಡುಹಿಡಿದಿದ್ದು ಅಲ್ವಾ. ಹಾಗಾಗಿ ಸೊ ಇವರು ಹೇಗೆ ಕಂಡುಹಿಡಿತಾರೆ ಅಂದ್ರೆ 1820ರಲ್ಲಿ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಬಳಿ ಇರುವ ದಿಕ್ಸೂಚಿಯಲ್ಲಿ ಪಲ್ಲಟಗೊಳ್ಳುತ್ತೆ. ದಿಕ್ಸೂಚಿ ಅಂದ್ರೆ ಏನು, ಕಂಪಾಸ್ ಅಂತ ಕೇಳಿರ್ತೀರ ಅಲ್ವಾ. ಕಂಪಾಸ್ ಹೇಗಿರುತ್ತೆ, ಅದರಲ್ಲಿ 2 ನೀಡಲ್ಗಳಿರುತ್ತೆ, ಅದು ಮ್ಯಾಗ್ನೆಟ್ ಇಂದ ಮಾಡಿರುತ್ತೆ ಅಲ್ವಾ. ಆ ನೀಡಲ್ ಅಥವಾ ಮುಳ್ಳು ಅಂತ ಹೇಳ್ತೇವೆ, ಗಡಿಯಾರದ ಮುಳ್ಳು ತರಾನೇ ಇಲ್ಲೂ ಕೂಡ ಏನಾಗುತ್ತೆ, 2 ಮ್ಯಾಗ್ನೆಟ್ ಇಂದ ಮಾಡಿರೋ ಏನಿರುತ್ತೆ ನೀಡಲ್ ಇರುತ್ತೆ. ಇದು ಏನಾಗತ್ತೆ ಅಂದ್ರೆ ಇದು ದಿಕ್ಕನ್ನ ತೋರಿಸುತ್ತೆ, ಯಾವ ಕಡೆ ತಿರುಗುತ್ತೋ ಆ ದಿಕ್ಕನ್ನ ಹೇಳ್ತೇವೆ ಅಲ್ವಾ. ಅದನ್ನ ಕನ್ನಡದಲ್ಲಿ ದಿಕ್ಸೂಚಿ ಅಂತ ಹೇಳ್ತೇವೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಂಡಲವನ್ನ ಸೃಷ್ಟಿ ಮಾಡಿ ಆ ಮಂಡಲದ ಹತ್ತಿರ ಒಂದು ದಿಕ್ಸೂಚಿಯನ್ನ ಇಡ್ತಾರೆ, ಆಯ್ತಾ. ಆಗ ಆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾದಾಗ, ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಸ್ಟಾರ್ಟ್ ಆದಾಗ ಏನಾಗತ್ತಂತೆ, ಈ ಹತ್ರ ಇರೋ ದಿಕ್ಸೂಚಿ ಏನನ್ನ ತೋರಿಸುತ್ತೆ, ಸ್ಥಾನಪಲ್ಲಟ ಆಗತ್ತೆ, ಅಥವಾ ಇದು ಏನ್ ಮಾಡತ್ತೆ, ಡಿಫ್ಲೆಕ್ಷನ್ ಆಗತ್ತೆ ಅಂತ ಹೇಳ್ತೇವೆ. ಸೊ ಆ ಪಲ್ಲಟನಗೊಂಡಿರೋ ದನ್ನ ನೋಡಿ ಇವ್ರು ಏನ್ ಮಾಡ್ತಾರೆ, ಹಾಗಾದ್ರೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗೋವಾಗ ಕಾಂತೀಯ ಪರಿಣಾಮಗಳು ಉಂಟಾಗತ್ತೆ. ವಿದ್ಯುತ್ ಪ್ರವಾಹಕ್ಕೆ ಮತ್ತೆ ಕಾಂತೀಯ ಪರಿಣಾಮಗಳಿಗೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನ ಏನ್ ಮಾಡ್ತಾರೆ, ಇವರು ಕಂಡು ಹಿಡಿತಾರೆ. ಸೊ ಇವರು ಕಂಡು ಹಿಡಿದಿದ್ದು ಇದನ್ನ ಅನಿರೀಕ್ಷಿತವಾಗಿ ಕಂಡು ಹಿಡಿದಿದ್ದಾರೆ ಅಂತ ಇಲ್ಲಿ ಬರ್ದಿದ್ದೇವೆ. ಅನಿರೀಕ್ಷಿತವಾಗಿ ಅಂದ್ರೆ ಪರ್ಪಸ್ಫುಲಿ ಇಲ್ಲಿ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಲಿಲ್ಲ. ಈಗ ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲ್ಯಾಬ್ ಅಂತ ಹೇಳ್ತೇವೆ ಅಲ್ವಾ. ಲ್ಯಾಬ್ ಅಲ್ಲಿ ಏನಿರುತ್ತೆ, ಹಲವಾರು ಇನ್ಸ್ಟ್ರೂಮೆಂಟ್ಗಳಿರುತ್ತೆ. ಇವರು ಒಂದು ಸೈಂಟಿಸ್ಟ್ ಅಂದ್ಮೇಲೆ ಏನ್ ಮಾಡ್ತಾ ಇರ್ತಾರೆ, ಇವರು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ
ಪ್ರಾಕ್ಟಿಕಲ್ಸ್, ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಹಾಗೆ ಒಂದಿನ ಇವರು ಪ್ರಯೋಗ ಮಾಡುವಾಗ ಅನಿರೀಕ್ಷಿತವಾಗಿ ಒಂದು ವಿದ್ಯುತ್ ಮಂಡಲದ ಹತ್ರ ದಿಕ್ಸೂಚಿಯನ್ನ ಇಟ್ಟಿರ್ತಾರೆ. ಸೊ ಆಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಈ ದಿಕ್ಸೂಚಿ ಏನ್ ಮಾಡತ್ತಂತೆ, ಸ್ಥಾನಪಲ್ಲಟಗೊಳ್ಳುತ್ತೆ. ಆ ಸ್ಥಾನಪಲ್ಲಟಗೊಂಡಿದ್ದನ್ನ ನೋಡಿ ಇವರಿಗೆ ಏನ್ ಗೊತ್ತಾಗತ್ತೆ, ಇಲ್ಲಿ ಸ್ಥಾನಪಲ್ಲಟಗೊಂಡಿದ್ದಕ್ಕೆ ಕಾರಣ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಂಟಾದಾಗ ಏನ ಉತ್ಪತ್ತಿ ಮಾಡತ್ತೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಪರಿಣಾಮ ಆಗ್ತಾ ಇದೆ ಅನ್ನೋದನ್ನ ಏನ್ ಮಾಡ್ತಾರೆ ಇವರು ಇಲ್ಲಿ ಆಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಇಲ್ಲಿ ಅನಿರೀಕ್ಷಿತವಾಗಿ ಏನ್ ಮಾಡಿದ್ದಾರೆ, ಇದನ್ನ ಕಂಡುಹಿಡಿದಿದ್ದಾರೆ. ಆಯ್ತಾ. ಈ ವೀಕ್ಷಣೆಯಿಂದ ವಿದ್ಯುತ್ ಶಕ್ತಿ ಮತ್ತು ಕಾಂತತೆಗಳು ಪರಸ್ಪರ ಸಂಬಂಧಿತ ವಿದ್ಯಮಾನ ಅನ್ನೋ ಕನ್ಕ್ಲೂಷನ್ ಅನ್ನ ಏನ್ ಮಾಡ್ತಾರೆ ಇವರು ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಆಯ್ತಾ. ಸೊ ನಂತರ ಏನ್ ಮಾಡ್ತೇವೆ ನಾವು, ಇವರ ಈ ಸಂಶೋಧನೆಯನ್ನ ಆಧಾರವಾಗಿಟ್ಕೊಂಡು ಇದನ್ನೇ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳ ಉತ್ಪತ್ತಿ ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ನಾವೇನ್ ಮಾಡ್ತೇವೆ, ಕಂಡುಹಿಡಿತೇವೆ. ಆಯ್ತಾ. ನಾವು ಅಂದ್ರೆ ನಾವಲ್ಲ, ಬೇರೆ ಬೇರೆ ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಸೊ ಆ ಸಂಶೋಧನೆಗೆ ಮೂಲ ಕಾರಣ ಇವರ ಪ್ರಾಯೋಗಿಕ ಕಾನ್ಸೆಪ್ಟ್. ಹಾಗಾದ್ರೆ ಎಲ್ಲೆಲ್ಲಿ, ರೇಡಿಯೋ, ದೂರದರ್ಶನ ಅಂದ್ರೆ ಟಿವಿ, ಹೌದಾ, ದ್ಯುತಿತಂತು ಅಂದ್ರೆ ಮೈಕ್ಗಳಲ್ಲಿ ತಾಂತ್ರಿಕತೆಗಳ ಉಗಮಕ್ಕೆ ಏನಾಗಿದೆ, ಇವರ ಈ ಸಂಶೋಧನೆಯು ಕಾರಣವಾಗಿದೆ ಅಂತ ಹೇಳ್ತೇವೆ. ಸೊ ಇವರಿಗೆ ಗೌರವ ಸೂಚಿಸುವ ಸಲುವಾಗಿ ಏನ್ ಮಾಡಿದ್ದೇವೆ, ಗೌರವವನ್ನ ಸೂಚಿಸ್ಬೇಕು ಅಲ್ವಾ. ಯಾಕಂದ್ರೆ ಮೇನ್ ಆಗಿ ನಮ್ಗೆ ವಿದ್ಯುತ್ ಪ್ರವಾಹವು ಕಾಂತೀಯ ಪ್ರೇರಣೆಯನ್ನ ಉಂಟು ಮಾಡುತ್ತೆ ಅಂತ ಕಂಡುಹಿಡ್ಕೊಟ್ಟಿದ್ದು ಇವರು, ಹೌದಾ, ಓಸ್ಟೆಡ್ ಅನ್ನೋ ಸೈಂಟಿಸ್ಟ್. ಹಾಗಾಗಿ ಅದಕ್ಕಾಗಿ ಏನ್ ಮಾಡ್ತೇವೆ, ಗೌರವ ಸೂಚಿಸುವ ಸಲುವಾಗಿ ಕಾಂತಕ್ಷೇತ್ರ ಬಲದ ಪರಿಣಾಮವನ್ನ, ಕಾಂತಕ್ಷೇತ್ರ ಬಲದ ಪರಿಣಾಮ ಅಂದ್ರೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ಏನ್ ಮಾಡಿದ್ದೇವೆ, ಏಕಮಾನ ಅಥವಾ ಇದನ್ನ SI ಯೂನಿಟ್ ಅಂತ ಹೇಳ್ತೇವೆ ಅಲ್ವಾ. ಆ ಏಕಮಾನವನ್ನ ಇವರ ಹೆಸರಿಂದಲೇ ಸೂಚಿಸ್ತೇವೆ, ದಟ್ ಈಸ್ ಆಸ್ಟೆಡ್ ಅನ್ನೋ ಹೆಸರಿಂದನೇ ಏನ್ ಮಾಡ್ತೇವೆ, ವಿದ್ಯುತ್ ಕಾಂತಕ್ಷೇತ್ರ ಬಲದ ಪರಿಣಾಮವನ್ನ ಅಥವಾ ಕಾಂತಕ್ಷೇತ್ರ ಬಲದ ಪರಿಣಾಮ ಅಥವಾ ಏಕಮಾನವನ್ನ ಏನ್ ಮಾಡ್ತೇವೆ, ಇವರ ಹೆಸರಲ್ಲಿ ಸೂಚಿಸ್ತೇವೆ. ಇದು ಎಷ್ಟು ಇದರ ಇತಿಹಾಸ, ಹೇಗೆ ಕಾಂತೀಯ ಪರಿಣಾಮ ಉಂಟಾಗಿದೆ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಪ್ರವಹನೆ ಆಗುವಾಗ ಅನ್ನೋದರ ಹಿಸ್ಟ್ರಿಯನ್ನ ನಾವೀಗ ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಮುಂದೆ ನಾವು ಅವರು, ನಾನೀಗ ಹೇಳಿದ್ದೇನೆ ಹಿಸ್ಟ್ರಿ ಹೇಳುವಾಗ ಅವ್ರು ಇದನ್ನ ಹೇಗೆ ಕಂಡುಹಿಡಿದಿದ್ದಾರೆ ಅನ್ನೋದನ್ನ ನಾನು ಬ್ರೀಫ್ ಆಗಿ ಅಂದ್ರೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದೆ ಅಲ್ವಾ. ಈಗ ನಾವೇನ್ ಮಾಡೋಣ ಅಂದ್ರೆ ಅದನ್ನೇ ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಒಂದು ಚಿತ್ರನ ತೋರಿಸಿದ್ದೇನೆ, ಮಂಡಲದ ಚಿತ್ರ, ಸರ್ಕ್ಯೂಟ್ ಚಿತ್ರ ಅಂತ ಹೇಳ್ತೇವೆ. ಸೊ ಈ ಚಿತ್ರದ ಮೂಲಕ ಏನ್ ಮಾಡ್ತಾ ಹೋಗೋಣ, ಅದನ್ನ ಪ್ರಾಯೋಗಿಕವಾಗಿ ಹೇಗೆ ಕಂಡುಹಿಡಿದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಕಾಂತದಂತೆ ವರ್ತಿಸುತ್ತದೆ. ಹೇಗೆ ಕಾಂತದಂತೆ ವರ್ತಿಸುತ್ತದೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಈ ಮಂಡಲವು ಹೇಗೆ ಕಾಂತದಂತೆ ವರ್ತಿಸುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಇದ್ದೇವೆ. ಆಯ್ತಾ. ಫಸ್ಟ್ ಅಲ್ಲಿ ನಾವು ಇಲ್ಲಿ ಈ ಮಂಡಲವನ್ನ ಹೇಗೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ. ಸ್ವಲ್ಪ ದಪ್ಪವಿರುವ ನೇರವಾದ ತಾಮ್ರದ ತಂತಿ, ನಮಗ್ ಗೊತ್ತಿದೆ ವಿದ್ಯುತ್ ಪ್ರವಾಹ ಏನಾಗ್ಬೇಕು, ಈಗ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಫ್ಲೋ ಆಗ್ಬೇಕು ಅಂದ್ರೆ ಮೊದಲನೆಯದಾಗಿ ವಾಹಕ ಬೇಕು ಅಲ್ವಾ. ಇದನ್ನು ಕೂಡ ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ಕಲ್ತಿದ್ದೇವೆ ಅಲ್ವಾ. ವಾಹಕವು ಉತ್ತಮ ವಾಹಕಗಳು ಯಾವ್ದಕ್ಕೆ, ಈಗ ನಾವು ಲೋಹಗಳನ್ನ ಹೇಳ್ತೇವೆ, ಎಲ್ಲಾ ಲೋಹಗಳು ಉತ್ತಮ ವಾಹಕಗಳಾಗಿವೆ. ವಾಹಕ ಅಂದ್ರೆ ಏನೋ ಕಂಡಕ್ಟರ್ಸ್ ಅಲ್ವಾ. ಎಲ್ಲಾ ಲೋಹಗಳು ಕಂಡಕ್ಟರ್ಸ್ ಗೆ ಎಕ್ಸಾಂಪಲ್ ಆಗಿದೆ. ಸೊ ಇಲ್ಲಿ ನಾವು ಏನ್ ಮಾಡ್ತೇವೆ, ತಾಮ್ರವನ್ನ ತಗೊಂಡಿದ್ದೇವೆ. ತಾಮ್ರವು ಕೂಡ ಒಂದು ಲೋಹ ಅಲ್ವಾ. ತಾಮ್ರವನ್ನೇ ತಗೊಳ್ಬೇಕು ಅಂತ ಅಲ್ಲ, ನೀವು ಯಾವ ಲೋಹವನ್ನು ತಗೊಂಡ್ಬೇಕಾದ್ರೂ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಆದ್ರೆ ಇಲ್ಲಿ ನಾವು ತಾಮ್ರದ ತಂತಿಯನ್ನ ತಗೊಂಡು ಈ ಸರ್ಕ್ಯೂಟ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಈಗ ನಿಮ್ಗೆ ಕಾಣಿಸ್ತಾ ಇದೆ ಎಕ್ಸ್ ಮತ್ತೆ ವಾಯ್ ಅಂತ ಎರಡು ತುದಿಗಳು ಇದೆ, ಹೌದಾ. ಈ ಎರಡು ತುದಿಗಳನ್ನ ನಾವು ತಾಮ್ರದ ತಂತಿಯ ತುದಿಗಳು ಅಂತ ಹೇಳ್ತೇವೆ. ತಾಮ್ರದ ಒಂದು ತಂತಿ ಎಕ್ಸ್ ಆದ್ರೆ ಇನ್ನೊಂದು ತಂತಿ ವಾಯ್. ಆಯ್ತಾ. ಸೊ ಇಲ್ಲಿ ಈಗ ಇದು ಏನಾಗಿದೆ, ತಾಮ್ರದ ವಾಹಕ. ಆಯ್ತಾ. ಇಲ್ಲಿ ಮಂಡಲದಲ್ಲಿ ಇದನ್ನ ನಾವು ತಾಮ್ರದ ವಾಹಕ ಅಂತ ಹೇಳ್ತೇವೆ. ಸೊ ಈಗ ತಾಮ್ರದ ವಾಹಕವನ್ನ ಏನ್ ಮಾಡಿದ್ದೇವೆ, ಈಗ ಈ ಮಂಡಲದಲ್ಲಿ ಸೇರಿಸಿದ್ದೇವೆ. ನಂತರ ಈ ತಾಮ್ರದ ವಾಹಕದ ಎಕ್ಸ್ ಅನ್ನೋ ಒಂದು ತುದಿ ಇದೆ ಅಲ್ವಾ. ಇಲ್ಲಿ XY ಅಂತ ಯಾಕೆ ಕೊಟ್ಟಿದ್ದೇವೆ ಅಂದ್ರೆ
ವಾಹಕದ ಎರಡು ತುದಿಗಳನ್ನ ನಾವು ಇಲ್ಲಿ ತೋರಿಸ್ಲಿಕ್ಕಾಗಿ ಒಂದು ತುದಿಯನ್ನ ಎಕ್ಸ್ ಅಂತ ಇನ್ನೊಂದು ತುದಿಯನ್ನ ವಾಯ್ ಅಂತ ತಗೊಳ್ತಿದ್ದೇವೆ, ಆಯ್ತಾ. ಸೊ ಈ ಎಕ್ಸ್ ಅನ್ನೋ ತುದಿಯನ್ನ ಏನ್ ಮಾಡಿದ್ದೇವೆ, ರೆಸಿಸ್ಟೆನ್ಸ್ ಅಂತ ಹೇಳ್ತೀರಾ ಅಲ್ವಾ. ಇದನ್ನು ಕೂಡ ನಾವು ಎಲ್ಲಿ ಕಲ್ತಿದ್ದೇವೆ, ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ಆರ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಲ್ವಾ. ರೆಸಿಸ್ಟೆನ್ಸ್ ಅನ್ನೋ ಉಪಕರಣಕ್ಕೆ ಅಥವಾ ರೋಧ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಇಲ್ಲಿ ಏನ್ ಮಾಡಿದ್ದೇವೆ, ಅನ್ನೋದು ಏನಿದು, ಇದು ಒಂದು ವಿದ್ಯುತ್ ಪ್ರವಾಹವನ್ನ ಅಳೆಯುವ ಉಪಕರಣ, ಅಮೀಟರ್ ಅಂತ ಹೇಳ್ತೇವೆ. ಸೊ ಇದಕ್ಕೂ ಕೂಡ ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್ ಎಂಡ್ಗಳಿರುತ್ತೆ. ಇದನ್ನ ಏನ್ ಮಾಡಿದ್ದೇವೆ ನಾವಿಲ್ಲಿ ಕೋಶಕ್ಕೆ ಅಥವಾ ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದೇವೆ, ಹೌದಾ. ಇಲ್ಲಿ ಬಿ ಅಂದ್ರೆ ಬ್ಯಾಟರಿ ಅಥವಾ ಕೋಶ ಅಂತ ಹೇಳ್ತೇವೆ. ಸೊ ಅದಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಇದು ಕೋಶದ ಧನಾತ್ಮಕ ತುದಿ ಆದ್ರೆ ಇದು ಕೋಶದ ಋಣಾತ್ಮಕ ತುದಿ ಅಂತ ಹೇಳ್ತೇವೆ. ಧನಾತ್ಮಕ ತುದಿಯನ್ನ ಅಮೀಟರಿನ ಧನಾತ್ಮಕ ತುದಿಗೆ, ಋಣಾತ್ಮಕ ತುದಿಯನ್ನ ಏನ್ ಮಾಡಿದ್ದೇವೆ ಇಲ್ಲಿ ಕೀಗೆ ಕನೆಕ್ಟ್ ಮಾಡಿದ್ದೇವೆ, ಆಯ್ತಾ. ಇಲ್ಲಿ ಮತ್ತೆ ರಿಯೋಸ್ಟಾಟ್ ಬರೋದಿಲ್ಲ, ರಿಯೋಸ್ಟಾಟ್ ಅಥವಾ ರೋಧವನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ. ಸೊ ಇಲ್ಲಿ ಏನ್ ಬರುತ್ತೆ, ಬ್ಯಾಟರಿಯ ಋಣಾತ್ಮಕ ತುದಿಯಿಂದ ಏನ್ ಮಾಡ್ತೇವೆ, ಇದನ್ನ ಪ್ಲಗ್ ಕೀ ಅಂತ ಹೇಳ್ತೇವೆ. ಈಗ ಇದು ಆನ್ ಸ್ಟೇಟ್ ಅಲ್ಲಿ ಇದೆ, ಹೌದಾ. ಪ್ಲಗ್ ಕೀಯನ್ನ ನಾನು ಹೇಳಿದ್ದೆ ಸರ್ಕ್ಯೂಟ್ ಎಕ್ಸ್ಪ್ಲೇನ್ ಮಾಡುವಾಗ, ಹೀಗೆ ತೋರಿಸಿದ್ರೆ ಇದು ಕೀ, ಇದು ಹೇಗೆ ಆಕ್ಟ್ ಆಗತ್ತೆ ಅಂದ್ರೆ ಸ್ವಿಚ್ ಅಂತ ಹೇಳ್ತೇವಲ್ವಾ ನಾವು, ಇದು ಸ್ವಿಚ್ ತರ ಆಕ್ಟ್ ಆಗತ್ತೆ. ಸೊ ಇಲ್ಲಿ ಮಧ್ಯ ಡಾಟ್ ತೋರಿಸಿದ್ರೆ ಆನ್ ಸ್ಟೇಟು, ಮಧ್ಯ ಇಷ್ಟೇ ತೋರಿಸಿದ್ರೆ ಆಫ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತೇವೆ, ಆಯ್ತಾ. ಸ್ವಿಚ್ ಈಸ್ ಇನ್ ಆನ್, ಸ್ವಿಚ್ ಈಸ್ ಇನ್ ಆಫ್. ಓಕೆ. ಸೊ ಈಗ ಇಲ್ಲಿ ಆನ್ ಸ್ಟೇಟ್ ಅಲ್ಲಿ ಇದೆ. ಇಲ್ಲಿ ಪ್ಲಗ್ ಕೀಯನ್ನ ಹಾಕಿದ ಕೂಡಲೇ ಇದು ಆನ್ ಆಯ್ತು. ಸೊ ಇದು ಸರ್ಕ್ಯೂಟ್ ಅಥವಾ ನಿಮ್ಮ ಮಂಡಲದ ಏನು ಇದು ಜೋಡಣೆ, ಮಂಡಲದ ಜೋಡಣೆ ಹೀಗಿದೆ. ಇದರ ಜೊತೆಗೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಕಾಂತೀಯ ಪ್ರೇರಣೆಯನ್ನ ಕಾಂತೀಯ ಪ್ರೇರಣೆ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದು ದಿಕ್ಸೂಚಿ ಅಥವಾ ಕಂಪಾಸ್ ಅಂತ ಹೇಳ್ತೇವೆ ಅಲ್ವಾ. ಅದನ್ನ ಏನ್ ಮಾಡಿದೀರಾ ನೀವಿಲ್ಲಿ ಜೋಡಣೆ ಮಾಡಿದ್ದೀರಾ ನೋಡಿ. ಇಲ್ಲಿ ಚಿತ್ರವನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ, ಇದು ಕಂಪಾಸ್, ಇದನ್ನು ಕೂಡ ಏನ್ ಮಾಡಿದ್ದೇವೆ ಇಲ್ಲಿ ಪ್ಲೇಸ್ ಮಾಡಿದ್ದೇವೆ ಅಲ್ವಾ. ತಂತಿ ಎಕ್ಸ್ ವೈ ಅನ್ನು ಕಾಗದದ ಸಮತಲಕ್ಕೆ ಲಂಬವಾಗಿರುವಂತೆ ಇರಿಸಲಾಗಿದೆ. ಇಲ್ಲಿ ಒಂದು ಕಾಗದವನ್ನು ಕೂಡ ತಗೊಂಡಿದ್ದೇವೆ, ಕಾಗದ ಅಂದ್ರೆ ಪೇಪರ್ ಅಲ್ವಾ, ಪೇಪರ್ ಅನ್ನ ತಗೊಂಡಿದ್ದೇವೆ. ಇದಕ್ಕೆ ಏನ್ ಮಾಡಿದ್ದೇವೆ ನಾವು, ಈ ತಂತಿಯನ್ನ ಲಂಬವಾಗಿರುವಂತೆ, ಲಂಬ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೇವೆ, ಹೌದಲ್ವಾ. ಹೀಗ್ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಕಾಗದ ಹೀಗಿದೆ, ಇದು ಹೀಗ್ ಬಂದಿದೆ, ನಿಮ್ಮ ವಾಹಕ ಇದು ತಾಮ್ರದ ವಾಹಕ. ಸೊ ಇವೆರಡು ಲಂಬವಾಗಿ ಏನಾಗಿದೆ ಇರಿಸಲಾಗಿದೆ. ಇದು ಮಂಡಲದ ಏನಿದು ಜೋಡಣೆ. ಸೊ ಈಗ ಇಲ್ಲಿ ಏನಾಗತ್ತೆ ಅಂದ್ರೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗ್ಬೇಕು ಅಲ್ವಾ, ಅಂದ್ರೆ ಮಾತ್ರ ಏನಾಗುತ್ತೆ, ವಾಹಕ ಕಾಂತದಂತೆ ವರ್ತಿಸೋದಿಕ್ಕೆ ಸಾಧ್ಯ, ಅಂದ್ರೆ ಕಾಂತೀಯ ಪ್ರೇರಣೆ ಉಂಟಾಗತ್ತೆ ಅಂತ ಹೇಳ್ತೇವೆ, ಅಥವಾ ಕಾಂತೀಯ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ಹೇಳ್ತೇವೆ. ಅದು ಹೇಗೆ ಉಂಟಾಗತ್ತೆ ಅಂದ್ರೆ ಜೋಡಣೆಯನ್ನ ಹೀಗ್ ಮಾಡಿದ್ಮೇಲೆ ಈ ಪ್ಲಗ್ ಕೀ ಇದೆ ಅಲ್ವಾ, ಇದು ಈಗ ಆನ್ ಸ್ಟೇಟ್ ಅಲ್ಲಿ ಇದೆ. ಆನ್ ಆದ್ಮೇಲೆ ಏನಾಗತ್ತೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗೋಕೆ ಸ್ಟಾರ್ಟ್ ಆಗತ್ತೆ, ಕರೆಂಟ್ ಜನರೇಟ್ ಆಗತ್ತೆ, ಹೌದಾ. ಕರೆಂಟ್ ಡೈರೆಕ್ಷನ್ ಅನ್ನ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಯಾವಾಗ್ಲೂ ಸಾಂಪ್ರದಾಯಿಕ ದಿಕ್ಕನ್ನ ನಾವು ಏನ್ ಮಾಡ್ತೇವೆ, ಧನಾತ್ಮಕದಿಂದ ಋಣಾತ್ಮಕದ ಕಡೆಗೆ ತೋರಿಸ್ತೇವೆ, ಹೌದಾ. ಇದು ಧನಾತ್ಮಕ ಪಾಸಿಟಿವ್, ಇಲ್ಲಿಂದ ಏನಾಗ್ತಾ ಇದೆ, ಋಣಾತ್ಮಕದ ಕಡೆಗೆ ಬರ್ತಾ ಇದೆ ಅಲ್ವಾ. ನೋಡಿ ಇಲ್ಲಿ ಡೈರೆಕ್ಷನ್, ಇದು ಋಣಾತ್ಮಕ ತುದಿ ನಿಮ್ದು ಯಾವ್ದ್ರದ್ದು, ಬ್ಯಾಟರಿಯ ಅಥವಾ ಕೋಶದ ಋಣಾತ್ಮಕ ತುದಿ. ಧನಾತ್ಮಕದಿಂದ ಋಣಾತ್ಮಕದ ಕಡೆಗೆ ನಾವೇನನ್ನ ತೋರಿಸ್ತೇವೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತೇವೆ. ಇದನ್ನೆಲ್ಲ ನಾವು ಆಲ್ರೆಡಿ ಏನ್ ಮಾಡಿದ್ದೇವೆ, ವಿದ್ಯುತ್ ಶಕ್ತಿ ಅನ್ನೋ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಸೊ ನಾ ಜಸ್ಟ್ ಅದನ್ನ ವಾಪಸ್ಸು ನೆನಪು ಮಾಡ್ತಾ ಇದ್ದೇನೆ, ಆಯ್ತಾ. ಸೊ ಇಲ್ಲಿ ಈಗ ಸ್ವಿಚ್ ಆನ್ ಆಗಿದೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಆಗ ಏನಾಗತ್ತೆ ಅಂದ್ರೆ ವಿದ್ಯುತ್ ಪ್ರವಾಹ ಹೀಗೆ ಪಾಸಿಟಿವ್ ಇಂದ ನೆಗೆಟಿವ್ ಗೆ ಬರುವಾಗ ನಿಮ್ಮ ತಾಮ್ರದ ವಾಹಕವನ್ನ ದಾಟಿ ಬರ್ಬೇಕು ಅಲ್ವಾ. ತಾಮ್ರದ ವಾಹಕವನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ, ಅದು ಇದ್ರ ಥ್ರೂ ಪಾಸ್ ಆಗುವಾಗ ಏನಾಗತ್ತೆ ಅಂದ್ರೆ ನಾವಿಲ್ಲಿ ಕಂಪಾಸ್ ಅನ್ನ ತಗೊಂಡಿದ್ದೇವೆ ಅಲ್ವಾ, ಈ ಕಂಪಾಸ್ ಅಲ್ಲಿ ಕೆಲವೊಂದು ಸ್ಥಾನ ಪಲ್ಲಟ ಆಗತ್ತೆ. ನಾವ್ ಈ ಕಂಪಾಸ್ ಒಳಗಡೆ ನೀಡೆಲ್ ಇದೆ ಅಲ್ವಾ, ನೀಡೆಲ್ ಇದೆ ಅಂತ ಹೇಳ್ತೇವೆ, ನೀಡೆಲ್ ಅಥವಾ ಇದೇ ನಮ್ಗೆ ತೋರಿಸುತ್ತೆ ದಿಕ್ಸೂಚಿ. ದಿಕ್ಸೂಚಿಯ ಒಳಗಡೆ ಏನಿದೆ, ಸೂಜಿ, ಕಾಂತ ಸೂಜಿ ಇದೆ ಅಂತ ಹೇಳ್ತೇವೆ, ಅದನ್ನ ಇಂಗ್ಲಿಷ್ ಅಲ್ಲಿ ನೀಡೆಲ್ ಅಂತ ಕರಿತೇವೆ. ಸೊ ಈ ಕಾಂತ ಸೂಜಿ ಏನಾಗತ್ತೆ ಅಂದ್ರೆ
ಇಲ್ಲಿ ಡಿಪ್ಲೆಕ್ಷನ್ ಆಗತ್ತೆ. ಡಿಪ್ಲೆಕ್ಷನ್ ಆಗೋದು ಅಂದ್ರೆ ಸ್ಥಾನ ಪಲ್ಲಟ ಆಗೋದು ಅಥವಾ ಮೂವ್ ಆಗೋದು ಅಂತ ಹೇಳ್ತಾರೆ. ಯಾವಾಗ ಆಗತ್ತೆ ಅಂದ್ರೆ ಈ ವಾಹಕದ ಥ್ರೋ ಕರೆಂಟ್ ಪಾಸ್ ಆಗುವಾಗ ಈ ದಿಕ್ಸೂಚಿಯಲ್ಲಿ ಏನ್ ಕಾಣಿಸುತ್ತೆ, ಸ್ಥಾನ ಪಲ್ಲಟ ಕಾಣಿಸುತ್ತೆ. ಸೊ ಈ ಸ್ಥಾನ ಪಲ್ಲಟವನ್ನ ನೋಡಿ ಏನಂತ ಹೇಳ್ತೇವೆ, ವಾಹಕದ ಥ್ರೋ ಏನಾಗ್ಬೇಕಾದ್ರೆ ವಿದ್ಯುತ್ ಪ್ರವಾಹ ಆಗೋವಾಗ ಅಥವಾ ಮಂಡಲದಲ್ಲಿರುವ ವಾಹಕದ ಜೊತೆಗೆ ವಿದ್ಯುತ್ ಪ್ರವಾಹ ಆಗುವಾಗ ಇಲ್ಲಿ ಏನು ಉತ್ಪಾದನೆ ಆಗಿದೆ, ಕಾಂತೀಯ ಪ್ರೇರಣೆ ಅಥವಾ ವಿದ್ಯುತ್ ಪ್ರವಾಹ ಉತ್ಪಾದನೆ ಆಗಿದೆ ಅನ್ನೋದನ್ನ ಏನ್ ಮಾಡ್ತೇವೆ, ನಾವು ಹೇಳ್ತೇವೆ. ಸೊ ಇದನ್ನೇ ನಮ್ಗೆ ಏನ್ ಮಾಡಿದ್ದಾರೆ, ಓಸ್ಟೆಡ್ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಯ್ತಾ, ಅದನ್ನೇ ನಾವೀಗ ಇಲ್ಲಿ ಮಂಡಲದ ರೂಪದಲ್ಲಿ ಏನ್ ಕಲಿತಾ ಇದ್ದೇವೆ. ಹಾಗಾದ್ರೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಈಗ ಹೇಗೆ ವರ್ತಿಸ್ತಾ ಇದೆ, ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್ ಆರ್ ಕಾಂತದಂತೆ ವರ್ತಿಸುತ್ತದೆ ಅನ್ನೋದನ್ನ ನೋಡಿದೆವು. ಹೌದಾ, ಅದೇ ಸೇಮ್ ಇದ್ರನ್ನ ಇಲ್ಲಿ ಮತ್ತೆ ತೋರಿಸಿದ್ದೇನೆ. ಇದು ಮಂಡಲದ ಚಿತ್ರ. ಇಲ್ಲಿ ವಿದ್ಯುತ್ ಪ್ರವಾಹ ಉತ್ಪಾದನೆ ಆಗಿದೆ. ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತೀಯ ಪರಿಣಾಮವನ್ನ ಉಂಟು ಮಾಡುತ್ತದೆ ಅನ್ನೋದನ್ನ ಈಗ ನಾವು ತಿಳ್ಕೊಂಡ್ವಿ. ಹೌದಾ, ಇದೇ ವಿದ್ಯುತ್ ಪ್ರವಾಹ ಮತ್ತು ಕಾಂತೀಯ ಪ್ರೇರಣೆಗಳಿಗೆ ಇರುವ ಸಂಬಂಧ. ಆಯ್ತಾ, ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ಕಾಂತೀಯ ಪ್ರೇರಣೆ ಅಥವಾ ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಪರಿಣಾಮ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಮ್ಯಾಗ್ನೆಟ್ ಬಗ್ಗೆ, ಅಥವಾ ಮ್ಯಾಗ್ನೆಟ್ ಅನ್ನ ನೀವು ಕನ್ನಡದಲ್ಲಿ ಏನಂತ ಕರಿತೇವೆ, ಆಯಸ್ಕಾಂತ ಅಂತ ಕರಿತೇವೆ ಅಲ್ವಾ. ಸೊ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಆಯ್ತಾ, ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ನೀವು 8th 9th ಅಲ್ಲೆಲ್ಲ ಕಲ್ತಿರ್ತೀರ ಮ್ಯಾಗ್ನೆಟ್ ಬಗ್ಗೆ. ಜಸ್ಟ್ ಒಂದ್ಸಲ ಅದನ್ನ ನೆನಪು ಮಾಡ್ಕೊಂಡು ಮುಂದೆ ಹೋಗೋಣ. ಸೊ ಮ್ಯಾಗ್ನೆಟ್ ಅಂದ್ರೆ ಏನು ಹಾಗಾದ್ರೆ, ಅಥವಾ ಆಯಸ್ಕಾಂತ ಅಂದ್ರೆ ಏನು, ಇದನ್ನ ನೀವು ಲೈವ್ ಆಗೇ ನೋಡಿರ್ತೀರಾ. ಈಗ ಇಲ್ಲಿ ಇಮೇಜ್ ಇದೆ, ಅದರದ್ದು ಚಿತ್ರ ಇದೆ. ಬಟ್ ನಾವ್ ಏನ್ ಮಾಡ್ತೇವೆ, ಇದನ್ನ ನಾವು ಚಿಕ್ಕವರಿರುವಾಗ್ಲಿಂದನೂ ಮ್ಯಾಗ್ನೆಟ್ ಅನ್ನ ತಗೊಂಡು ಆಟ ಆಡಿರ್ತೇವೆ ಅಲ್ವಾ. ಎಲ್ಲರೂ ಆಡಿರ್ತಾರೆ ಆಯಸ್ಕಾಂತ ತಗೊಂಡು. ಏನು ಆ ಟೈಮ್ ಅದೊಂಥರ ಕ್ರೇಜ್ ಇರುತ್ತೆ ನಮ್ಗೆ. ಚೈಲ್ಡ್ಹುಡ್ ಅಲ್ಲಿ ಇರುವಾಗ 2 ಮ್ಯಾಗ್ನೆಟ್ ಅನ್ನ ತಗೊಳ್ಳೋದು, ಅದನ್ನ ಹತ್ರ ತರೋದು, ದೂರ ತಗೊಂಡೋಗೋದು. ಹಾಗೆ ಮಾಡಿದಾಗ ಏನಾಗುತ್ತೆ, ಹತ್ರ ಬಂದಾಗ ಅದು ಒಂದಕ್ಕೊಂದು ಏನಾಗುತ್ತೆ, ಅಂಟ್ಕೊಳತ್ತೆ ಅಲ್ವಾ. ಆ ಗೇಮ್ ಅನ್ನ ನಾವು ಆಡ್ತಿದ್ವಿ. ಸೊ ಆಗ ನೀವ್ ಏನ್ ಮಾಡಿದೀರಾ, ಮ್ಯಾಗ್ನೆಟ್ ಅಥವಾ ಆಯಸ್ಕಾಂತವನ್ನ ನೋಡಿರ್ತೀರಾ. ಹಾಗಾದ್ರೆ ಅದರ ವ್ಯಾಖ್ಯೆಯನ್ನ ಬರೀರಿ. ಅಥವಾ ಮ್ಯಾಗ್ನೆಟ್ ಅಂದ್ರೆ ಏನು, ಆಯಸ್ಕಾಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಇದು ಒಂದು ಏನಿದು ವಸ್ತು. ಇಲ್ಲಿ ಏನಾಗತ್ತೆ, ಇದನ್ನ ನಾವು ಕಬ್ಬಿಣ ಅಥವಾ ಕಬ್ಬಿಣದಂತಹ ವಸ್ತುಗಳ ಹತ್ರ ತಗೊಂಡು ಹೋದಾಗ ಇದೇನ್ ಮಾಡತ್ತೆ, ಅದನ್ನ ಆಕರ್ಷಿಸುತ್ತೆ. ದೂರ ತಗೊಂಡು ಹೋದಾಗ ವಿಕರ್ಷಣೆ ಆಗತ್ತೆ. ಸೊ ಈ ಮ್ಯಾಗ್ನೆಟ್ಟಿನ ಈ ಗುಣವನ್ನೇ ನಾವು ಇದು ಕಾಂತಕ್ಷೇತ್ರವನ್ನ ಉತ್ಪಾದಿಸುವ ಒಂದು ವಸ್ತು ಅಂತ ಹೇಳ್ತೇವೆ. ಹೌದಾ, ಕಬ್ಬಿಣ, ನಿಕ್ಕೆಲ್ ಮತ್ತು ಕೋಬಾಲ್ಟ್ ನಂತಹ ಫೆರೋಮ್ಯಾಗ್ನೆಟಿಕ್ ವಸ್ತುಗಳನ್ನು ಆಕರ್ಷಿಸಲು ಹಾಗೂ ಇತರ ಆಯಸ್ಕಾಂತಗಳನ್ನ ಆಕರ್ಷಿಸಲು ಅಥವಾ ವಿಕರ್ಷಿಸಲು ಅನುವು ಮಾಡಿಕೊಡುವ ಅದೃಶ್ಯ ಕಾಂತಕ್ಷೇತ್ರವನ್ನು ಉತ್ಪಾದಿಸುವ ವಸ್ತುವನ್ನೇ ನಾವು ಮ್ಯಾಗ್ನೆಟ್ ಅಥವಾ ಏನಂತ ಹೇಳ್ತೇವೆ, ಇದನ್ನ ಮ್ಯಾಗ್ನೆಟ್ ಅಥವಾ ಆಯಸ್ಕಾಂತ ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಆಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಡೆಫಿನೇಷನ್ ಅನ್ನ ನಾವು ಈ ರೀತಿ ಹೇಳ್ಬೋದು. ಕಬ್ಬಿಣ, ನಿಕ್ಕೆಲ್ ಅಥವಾ ಕೋಬಾಲ್ಟ್ ನಂತಹ ವಸ್ತುಗಳನ್ನ ಆಕರ್ಷಿಸುವ ಅಥವಾ ವಿಕರ್ಷಿಸುವ ಗುಣವುಳ್ಳ ಅದೃಶ್ಯ ಕಾಂತಕ್ಷೇತ್ರವನ್ನ ಉತ್ಪಾದಿಸುವ ವಸ್ತುವನ್ನೇ ನಾವು ಏನಂತ ಕರಿತೇವೆ, ಮ್ಯಾಗ್ನೆಟ್ ಅಥವಾ ಆಯಸ್ಕಾಂತ ಅಂತ ಕರಿತೇವೆ. ಮ್ಯಾಗ್ನೆಟ್ ಅಥವಾ ಆಯಸ್ಕಾಂತ ಅಂತ ಹೇಳ್ತೇವೆ. ಹೌದಾ, ಇದು ಇದರ ವ್ಯಾಖ್ಯೆ. ಹಾಗಾದ್ರೆ ಇಲ್ಲಿ ನೋಡಿ, ಬೇರೆ ಬೇರೆ ತರದ ಮ್ಯಾಗ್ನೆಟ್ ಗಳನ್ನ ನಾವು ನೋಡಿರ್ತೇವೆ. ಹೌದಾ, ಮ್ಯಾಗ್ನೆಟ್ ಒಂದೇ ಶೇಪ್ ಅಲ್ಲಿ ಇರೋದಿಲ್ಲ, ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ. ನಾನಿಲ್ಲಿ ಕೆಲವೊಂದು ಅಯಸ್ಕಾಂತದ ಚಿತ್ರಗಳನ್ನ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಹೀಗೆ ಇದ್ರೆ ಅದನ್ನ ಬಾರ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಇಲ್ಲಿ ಇದು ಬಾರ್ ಮ್ಯಾಗ್ನೆಟಿನ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಅಲ್ಲಿ ಏನಿದೆ, ಡಿಸ್ಕ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಡಿಸ್ಕ್ ಅಂದ್ರೆ ನಾವು ನೋಡಿರ್ತೇವೆ, ಸಿಡಿಗಳನ್ನ ನೋಡಿರ್ತೀರಾ, ಅದು ಹೇಗಿರುತ್ತೆ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಹೌದಾ, ಅದಕ್ಕಾಗಿ ಇದನ್ನ ಡಿಸ್ಕ್ ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಹಾರ್ಸ್ ಶೂ ಮ್ಯಾಗ್ನೆಟ್ ಈ ಶೇಪ್ ಅಲ್ಲಿ ಇರುತ್ತೆ. ಇದು ಕೂಡ ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತದ ಒಂದು ವಿಧ. ಆಯ್ತಾ, ನೆಕ್ಸ್ಟ್ ಅಲ್ಲಿ ಸ್ಪೆರಿಕಲ್ ಮ್ಯಾಗ್ನೆಟ್ ಅಂತ ಹೇಳ್ತೇವೆ.
ಡಿಪೆಂಡಿಂಗ್ ಅಪಾನ್ ದಿಸ್ ಡಿಫರೆಂಟ್ ಶೇಪ್ಸ್, ಅದರ ಶೇಪಿಗೆ ಅನುಗುಣವಾಗಿ, ಅದರ ಆಕಾರಕ್ಕೆ ಅನುಗುಣವಾಗಿ ಏನ್ ಮಾಡಿದ್ದೇವೆ, ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೇವೆ. ಅದನ್ನೇ ನಾವು ಅಯಸ್ಕಾಂತದ ವಿಧಗಳು, ಬೇರೆ ಬೇರೆ ಆಕಾರವನ್ನ ಹೊಂದಿರುವ ವಿಧಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ನಾನು ಒಂದಿಷ್ಟು ವಿಧವನ್ನ ತೋರಿಸಿದ್ದೇನೆ. ಬಾರ್ ಮ್ಯಾಗ್ನೆಟ್ ಹೇಗಿರುತ್ತೆ, ಡಿಸ್ಕ್ ಮ್ಯಾಗ್ನೆಟ್ ಹೇಗಿರುತ್ತೆ, ಹಾರ್ಶು ಮ್ಯಾಗ್ನೆಟ್ ಹೇಗಿರುತ್ತೆ, ಮತ್ತೆ ಸ್ಪೆರಿಕಲ್ ಮ್ಯಾಗ್ನೆಟ್ಗಳು ಹೇಗಿರುತ್ತೆ ಅನ್ನೋದನ್ನ ನಾವೇನ್ ಮಾಡಿದ್ದೇವೆ, ಈಗ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಮ್ಯಾಗ್ನೆಟ್ಟಿನ ಗುಣಲಕ್ಷಣಗಳು ಏನು, ಕ್ಯಾರೆಕ್ಟರಿಸ್ಟಿಕ್ ಅಥವಾ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ ಅಲ್ವಾ. ಏನಿರುತ್ತೆ ಜನರಲ್ ಆಗಿ ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡಿ, ಎಲ್ಲ ಮ್ಯಾಗ್ನೆಟ್ಗಳಿಗೂ ಶೇಪ್ ಬೇರೆ ಬೇರೆ ಇದ್ರೂ ಕೂಡ ಇಲ್ಲಿ ಒಂದ್ ಥಿಂಗ್ ಕಾಮನ್ ಇದೆ ಅಲ್ವಾ. ಏನದು, ಎಲ್ಲ ಮ್ಯಾಗ್ನೆಟ್ಗಳಿಗೂ ಎರಡು ಧ್ರುವಗಳಿದೆ ಅಲ್ವಾ. ಧ್ರುವ ಅಥವಾ ಏನ್ ಹೇಳ್ತೇವೆ, ಪೋಲ್ ಅಂತ ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಪೋಲ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಧ್ರುವ ಅಂತ ಕರಿತೇವೆ. ಹೌದಾ, ಎಷ್ಟು ಧ್ರುವಗಳಿವೆ ಎಲ್ಲ ಮ್ಯಾಗ್ನೆಟಿಗೂ? ಎರಡು ಧ್ರುವಗಳಿದೆ. ಒಂದು ನಾರ್ತ್, ಇನ್ನೊಂದು ಸೌತ್. ಹೌದಾ, ಇಲ್ಲೂ ಇರುತ್ತೆ, ಒಂದು ನಾರ್ತ್ ಇದ್ರೆ ಇನ್ನೊಂದು ಸೌತ್ ಇರುತ್ತೆ. ಆಯ್ತಾ, ಎಲ್ಲ ತರದ ಮ್ಯಾಗ್ನೆಟ್ ಅಲ್ಲೂ ಎರಡು ಪೋಲ್ ಅಥವಾ ಎರಡು ಧ್ರುವಗಳಿರುತ್ತೆ. ಅದನ್ನ ನಾವು ಉತ್ತರ ಧ್ರುವ ಅಥವಾ ನಾರ್ತ್ ಅಂತ, ಇನ್ನೊಂದು ದಕ್ಷಿಣ ಧ್ರುವ ಅಥವಾ ಸೌತ್ ಅಂತ ಕರಿತೇವೆ. ಆಯ್ತಾ, ಇದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಆಲ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್. ಎಲ್ಲ ತರದ ಮ್ಯಾಗ್ನೆಟಿಗೂ ಇದು ಸಾಮಾನ್ಯ ಗುಣಲಕ್ಷಣ ಅಂತ ಹೇಳ್ತಾರೆ. ಹಾಗಾದ್ರೆ ಎರಡನೇ ಗುಣಲಕ್ಷಣ ಏನ್ ಹೇಳುತ್ತೆ, ಆಯಸ್ಕಾಂತಗಳು ಅವುಗಳ ಸಮಾನ ಧ್ರುವಗಳನ್ನ ಒಟ್ಟಿಗೆ ತಂದಾಗ ಇತರ ಆಯಸ್ಕಾಂತಗಳ ಮೇಲೆ ವಿಕರ್ಷಣಾ ಶಕ್ತಿಯನ್ನ ಬೀರುತ್ತದೆ. ವಿಕರ್ಷಣಾ ಶಕ್ತಿ ಅಂದ್ರೆ ರಿಪಲ್ಷನ್ ಅಂತ ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಅಟ್ರಾಕ್ಷನ್ ಮತ್ತೆ ರಿಪಲ್ಷನ್ ಅಂತ ಹೇಳ್ತೇವೆ. ಹಾಗಾದ್ರೆ ರಿಪಲ್ಷನ್ ಯಾವಾಗ ಆಗತ್ತೆ, ವಿಕರ್ಷಣೆ ಯಾವಾಗ ಉಂಟಾಗತ್ತೆ? ಈಗ ನೋಡಿ, ಇಲ್ಲಿ ಇದು ಒಂದು ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳಿ. ಹೌದಾ, ಇದಕ್ಕೆ ಏನಿದೆ ಈಗ, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವಗಳು ಇವೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಮ್ಯಾಗ್ನೆಟ್ ಇದೆ. ಈ ಮ್ಯಾಗ್ನೆಟಿಗೂ ಕೂಡ ಒಂದು ಉತ್ತರ, ಇನ್ನೊಂದು ದಕ್ಷಿಣ ಧ್ರುವ ಇದೆ ಅಲ್ವಾ. ಈಗ ನಾನೇನ್ ಮಾಡ್ತೇನೆ, ಇದು ನಮ್ಮ ಒಂದನೇ ಮ್ಯಾಗ್ನೆಟ್, ಇದು ಎರಡನೇ ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳಿ. ಈ ಎರಡನೇ ಮ್ಯಾಗ್ನೆಟ್ ಅನ್ನ ಒಂದನೇ ಮ್ಯಾಗ್ನೆಟ್ ಹತ್ರ ತಗೊಂಡ್ಬರ್ತೇನೆ. ಆಯ್ತಾ, ಹತ್ರ ತಗೊಂಡ್ ಬಂದಾಗ ಏನಾಗತ್ತೆ ಅಂದ್ರೆ, ಇದು ಆಕರ್ಷಣೆ ಆಗುತ್ತೋ ಅಥವಾ ವಿಕರ್ಷಣೆ ಆಗುತ್ತೋ ಅನ್ನೋದು ಇದರ ಪೋಲ್ ಅಥವಾ ಧ್ರುವ ಅಂತ ಹೇಳ್ತೇವೆ ಅಲ್ವಾ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಇಲ್ಲಿ ಈ ಮ್ಯಾಗ್ನೆಟಿನ ನಾರ್ತ್ ಪೋಲು, ಇದು ಸೌತ್ ಪೋಲ್ ಇದೆ. ಈಗ ಇನ್ನೊಂದು ಮ್ಯಾಗ್ನೆಟ್ ಅನ್ನ ತರ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ಇನ್ನೊಂದು ಮ್ಯಾಗ್ನೆಟಿನ ನಾರ್ತ್ ಪೋಲು ಈ ಮ್ಯಾಗ್ನೆಟಿನ ಸೌತ್ ಪೋಲ್ ಹತ್ರ ಬರ್ತಾ ಇದೆ. ಆಯ್ತಾ, ಅಂದ್ರೆ ಇಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವದತ್ತ ಬರ್ತಾ ಇದೆ ಅಂತ ಹೇಳ್ತೇವೆ. ಬಂದಾಗ ಏನಾಗತ್ತೆ, ಇವು ಎರಡು ಬೇರೆ ಬೇರೆ ಮ್ಯಾಗ್ನೆಟ್ ಬೇರೆ ಬೇರೆ ಧ್ರುವಗಳ ಹತ್ರ ಬರ್ತಾ ಇದೆ ಅಂದಮೇಲೆ, ಬೇರೆ ಜಾತಿಯ ಧ್ರುವಗಳು ಇಲ್ಲಿದೆ ಅಂತ ಅಂದ್ರೆ ಇಲ್ಲಿ ಏನಾಗತ್ತೆ, ಆಕರ್ಷಣೆ ಉಂಟಾಗತ್ತೆ ಅಂತ ಹೇಳ್ತೇವೆ. ಅಂದ್ರೆ ಬೇರೆ ಬೇರೆ ಧ್ರುವಗಳನ್ನ ಒಟ್ಟಿಗೆ ತಂದಾಗ ಆಕರ್ಷಣೆ ಆಗತ್ತೆ. ಇಟ್ ಸಪೋಸ್ ಬೇರೆ ಬೇರೆ ಸೇಮ್ ಧ್ರುವಗಳನ್ನ ಅಥವಾ ಒಂದೇ ತರದ, ಅಂದ್ರೆ ಸೌತ್ ಟು ಸೌತ್ ಅಥವಾ ನಾರ್ತ್ ಟು ನಾರ್ತ್ ಹತ್ರ ತಂದಾಗ ಏನಾಗತ್ತೆ, ಇಲ್ಲಿ ವಿಕರ್ಷಣೆ ಆಗತ್ತೆ. ಆಯ್ತಾ, ಇದನ್ನ ನಾವು ಎರಡನೇ ಪ್ರಾಪರ್ಟಿ ಅಂತ ಹೇಳ್ತೇವೆ. ನೋಡಿ, ಈಗ ಈ ವಾಕ್ಯವನ್ನ ಓದಿ, ಆಯಸ್ಕಾಂತಗಳು ಅವುಗಳ ಸಮಾನ ಧ್ರುವಗಳು ಅಂದ್ರೆ ಸೌತ್ ಟು ಸೌತ್, ನಾರ್ತ್ ಟು ನಾರ್ತ್, ಉತ್ತರದಿಂದ ಉತ್ತರ ಅಥವಾ ದಕ್ಷಿಣ ಧ್ರುವದಿಂದ ದಕ್ಷಿಣ ಧ್ರುವ, ಅವು ಎರಡು ಸಮಧ್ರುವಗಳನ್ನು ಒಟ್ಟಿಗೆ ತಂದಾಗ ಏನಾಗತ್ತೆ, ಆಕರ್ಷಣೆ ಆಗತ್ತೆ. ಸಮಧ್ರುವಗಳನ್ನ ಒಟ್ಟಿಗೆ ತಂದಾಗ ವಿಕರ್ಷಣೆ ಆಗತ್ತೆ, ರಿಪಲ್ಷನ್ ಆಗತ್ತೆ. ಎರಡು ವಿರುದ್ಧ ಧ್ರುವಗಳನ್ನ ಒಟ್ಟಿಗೆ ತಂದಾಗ ಏನಾಗತ್ತೆ, ಆಕರ್ಷಣೆ ಆಗತ್ತೆ ಅಂತ ಹೇಳ್ತೇವೆ. ಆಯ್ತಾ, ಇದನ್ನ ನಾವು ವಿದ್ಯುತ್ ಶಕ್ತಿಯಲ್ಲೂ ಕಲ್ತಿದ್ದೇವೆ. ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ಅಲ್ಲಿ ನಾವು ಚಾರ್ಜಸ್ ಪ್ಲಸ್ ಮೈನಸ್, ಹೌದಾ, ಋಣಾತ್ಮಕ ಆವೇಶವು ಧನಾತ್ಮಕ ಆವೇಶದ ಹತ್ರ ಬಂದಾಗ ಅಟ್ರಾಕ್ಷನ್ ಆಗತ್ತೆ, ಋಣಾತ್ಮಕದ ಹತ್ರ ಹೋದಾಗ ವಿಕರ್ಷಣೆ ಆಗತ್ತೆ, ಅಥವಾ ಧನಾತ್ಮಕದ ಹತ್ರ ಬಂದಾಗ ವಿಕರ್ಷಣೆ ಆಗತ್ತೆ ಅನ್ನೋದನ್ನ ಕಲ್ತಿದ್ದೇವೆ. ಲೈಕ್ ದಟ್, ಹಾಗೆ ಇಲ್ಲೂ ಕೂಡ ಸೇಮ್ ಪೋಲ್ ಹತ್ರ ಬಂದಾಗ ವಿಕರ್ಷಣೆ ಆಗತ್ತೆ, ಬೇರೆ ಬೇರೆ ತರದ ಪೋಲ್ಗಳು ಧ್ರುವಗಳು ಹತ್ರ ಬಂದಾಗ ಆಕರ್ಷಣೆ ಆಗತ್ತೆ ಅನ್ನೋದು ಎರಡನೇ ಗುಣಲಕ್ಷಣ ಅಂತ ಹೇಳ್ತೇವೆ. ಮೂರನೆಯದು
ತೂಗು ಹಾಕಲಾದ ಅಯಸ್ಕಾಂತವು ಯಾವಾಗಲೂ ಭೂಮಿಯ ಕಾಂತ ಕ್ಷೇತ್ರದೊಂದಿಗೆ ಹೊಂದಿಕೆಯಾಗಿದೆ. ಭೌಗೋಳಿಕ ಉತ್ತರ ದಕ್ಷಿಣ ದಿಕ್ಕನ್ನ ಏನ್ ಮಾಡತ್ತೆ, ತೋರ್ಸುತ್ತೆ ಅಂತ ಹೇಳ್ತೇವೆ. ನಮಗ್ ಗೊತ್ತಿದೆ ಇದ್ರ ಅರ್ಥ ಏನು. ಮ್ಯಾಗ್ನೆಟ್ ಅನ್ನ ಏನ್ ಮಾಡಿದ್ದೇವೆ ಈಗ, ಇಲ್ಲಿ ತೂಗು ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ. ಆರ್ ಸಸ್ಪೆಂಡೆಡ್ ಲೈಕ್ ದಿಸ್. ಇಟ್ ಹ್ಯಾಸ್ 2 poles, ನಾರ್ತ್ ಅಂಡ್ ಸೌತ್ ಪೋಲ್. 2 ಪೋಲ್ ಇದೆ, ನಾರ್ತ್ ಉತ್ತರ ಮತ್ತು ದಕ್ಷಿಣ, ಆಯ್ತಾ. ಸೊ ಇದನ್ನ ಹಾಕಿದಾಗ ಇಲ್ಲಿ ಭೂಮಿಯು ಕೂಡ ಆಕರ್ಷಣೆ ವಿಕರ್ಷಣೆ ಶಕ್ತಿಯನ್ನು ಹೊಂದಿದೆ ಅಲ್ವಾ. ಯಾಕಂದ್ರೆ ಮೇಲೆ ಎಸೆದ ವಸ್ತು ಕೆಳಗಡೆ ಬರೋದಿಕ್ಕೆ ಇಲ್ಲಿ ಅಟ್ರಾಕ್ಷನ್ ಇರೋದೇ ಕಾರಣ ಅಂತ ಹೇಳ್ತೇವೆ ಭೂಮಿಗೆ. ಸೊ ಇಲ್ಲೂ ಕೂಡ ಏನಾಗತ್ತೆ, ಇಲ್ಲಿ ಉತ್ತರ ದಕ್ಷಿಣ ಧ್ರುವದತ್ತ, ಭೌಗೋಳಿಕ ಉತ್ತರ ದಕ್ಷಿಣ ಧ್ರುವದತ್ತ ಈ ಮ್ಯಾಗ್ನೆಟ್ ಏನಾಗತ್ತೆ, ಅಟ್ರಾಕ್ಷನ್ ರಿಪಲ್ಷನ್ ಆಗತ್ತೆ ಅನ್ನೋದು ಈ ಗುಣಲಕ್ಷಣದ ಅರ್ಥ. ಇದಿಷ್ಟು ಏನಿದು ಬೇಸಿಕ್ ಥಿಂಗ್ಸ್ ರಿಲೇಟೆಡ್ ಟು ಮ್ಯಾಗ್ನೆಟ್. ಅಯಸ್ಕಾಂತಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಅಂಶಗಳನ್ನ ತಿಳ್ಕೊಂಡಿದ್ದೇವೆ ನಾವು, ಹೌದಾ. ಹಾಗಾದ್ರೆ ಈಗ ನಾವೇನ್ ಮಾಡ್ತೇವೆ, ಮುಂದೆ ಕೆಲವೊಂದು ವಿಷಯಗಳನ್ನ ತಿಳಿಯೋಣ, ಆಯ್ತಾ. ಈಗ ಫಸ್ಟ್ ಮೊದಲನೇದಾಗಿ ಇಂಪಾರ್ಟೆಂಟ್ ಥಿಂಗ್, ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಕಾಂತದಂತೆ ವರ್ತಿಸುತ್ತದೆ ಅನ್ನೋದನ್ನ ನಾನು ಏನ್ ಮಾಡಿದೆ, ನಿಮ್ಗೆ ಆಗ ಹೇಳಿದೆ ಅಲ್ವಾ. ಸೊ ಇದನ್ನೆಲ್ಲ ಸ್ಟಡಿ ಮಾಡೇ ಮುಂದೆ ಹೋಗಿದ್ದೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ, ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಇದು ಹೇಗೆ ಜನರೇಟ್ ಆಗತ್ತೆ ಅನ್ನೋದನ್ನ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್, ಆಯ್ತಾ. ಹಾಗಾದ್ರೆ ಕಾಂತ ಕ್ಷೇತ್ರ ಅಂದ್ರೆ ಏನು. ಕಾಂತ ಅಂತ ಬಂತು ಅಂದ್ರೆ ಅಲ್ಲಿ ಏನಿದೆ, ಆಯಸ್ಕಾಂತ ಇದೆ ಅಂತ ಅರ್ಥ. ಸೊ ಇಲ್ಲಿ ಕ್ಷೇತ್ರ ಅಂದ್ರೆ ಏನು, ಕೆಲವೊಂದು ಪರ್ಟಿಕ್ಯುಲರ್ ರೀಜನ್ ಅಥವಾ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಮಾತ್ರ ಏನಾಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತ ಕ್ಷೇತ್ರ ಉತ್ಪತ್ತಿ ಆಗತ್ತೆ ಅನ್ನೋದು ಇದರ ಅರ್ಥ. ಹಾಗಾದ್ರೆ ಇದರ ವ್ಯಾಖ್ಯೆಯನ್ನ ಹೇಗ್ ಬರೀತೇವೆ, ಕಾಂತೀಯ ಬಲವನ್ನು ಅನುಭವಿಸುವ ಕಾಯಸ್ಕಾಂತದ ಸುತ್ತಲಿನ ಪ್ರದೇಶವನ್ನ ಏನಂತ ಕರಿತೇವೆ, ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೇವೆ. ಸೊ ಈ ವ್ಯಾಖ್ಯೆಯನ್ನ ನಾನು ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಈಗ ಇದು ಮ್ಯಾಗ್ನೆಟ್, ಆಯ್ತಾ. ಇಲ್ಲಿ ಏನಿದೆ, ಒಂದು ಆಯಸ್ಕಾಂತ ಇದೆ ಅಂತ ಇಟ್ಕೊಳ್ಳಿ. ಸೊ ಇದು ಸೌತ್ ಮತ್ತೆ ನಾರ್ತ್ ಪೋಲ್, ಉತ್ತರ ಮತ್ತೆ ದಕ್ಷಿಣ ಧ್ರುವ ಅಂತ ಹೇಳ್ತೇವಲ್ವಾ, ಅದೆರಡು ಇರ್ಬೇಕು ಎಲ್ಲ ಮ್ಯಾಗ್ನೆಟಿಗೂ. ಇದು ಕಾಮನ್ ಪ್ರಾಪರ್ಟಿ ಆರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತೇವೆ. ಈಗ ನಮ್ಗೆ ಕಾಂತ ಕ್ಷೇತ್ರ ಅಂದ್ರೆ ಈ ಕಾಂತ ಇದೆ ಅಲ್ವಾ, ಅಯಸ್ಕಾಂತ ಇದೆ ಅಲ್ವಾ, ಇದರ ಸುತ್ತಲಿನ ಪ್ರದೇಶದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಏನಾಗತ್ತೆ, ಇದು ಆಕರ್ಷಣೆ ಅಥವಾ ವಿಕರ್ಷಣೆಯನ್ನ ತೋರಿಸುತ್ತೆ. ಆ ಪರ್ಟಿಕ್ಯುಲರ್ ಪ್ಲೇಸಸ್ಸಿಗೆ, ಆ ಪರ್ಟಿಕ್ಯುಲರ್ ಸ್ಪೇಸಿಗೆ ಅಥವಾ ಪರ್ಟಿಕ್ಯುಲರ್ ಫೀಲ್ಡಿಗೆ ಏನಂತ ಕರಿತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತ ಕ್ಷೇತ್ರ ಅಂತ ಕರಿತೇವೆ. ಈಗ ನಾವು ಏನ್ ಮಾಡ್ಬೋದು, 2 ಮ್ಯಾಗ್ನೆಟ್ ಅನ್ನ ತಗೊಳ್ತೇವೆ. ಈಗ ನೋಡಿ, ಒಂದ್ ಮ್ಯಾಗ್ನೆಟ್ ಇಲ್ಲಿದೆ, ಇನ್ನೊಂದು ಮ್ಯಾಗ್ನೆಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಇದೆ ಅಲ್ವಾ. ನಾನೀಗ ಏನ್ ಮಾಡ್ತೇನೆ ಅಂದ್ರೆ, ಇದನ್ನ ಈ ಮ್ಯಾಗ್ನೆಟ್ ಅನ್ನ ದೂರ ತಗೊಂಡ್ ಬರ್ತೇನೆ. ಈ ಮ್ಯಾಗ್ನೆಟಿಗಿಂದ ದೂರ ಹೋಗ್ತಾ ಹೋದಾಗೆ ಅದು ಏನಾಗತ್ತೆ, ವಿಕರ್ಷಣೆ ಆಗತ್ತಲ್ವಾ. ದೂರ ಹೋಗ್ತಾ ಹೋದಾಗೆ ಅಲ್ಲಿ ಆ ಕ್ಷೇತ್ರದಲ್ಲಿ ಏನಿರೋದಿಲ್ಲ, ಕಾಂತ ಕ್ಷೇತ್ರ ಇರೋದಿಲ್ಲ, ಅಟ್ರಾಕ್ಷನ್ ಫೋರ್ಸ್ ಇರೋದಿಲ್ಲ. ಸೊ ಅದೇನಾಗತ್ತೆ, ಅಟ್ರಾಕ್ಟ್ ಆಗೋದಿಲ್ಲ. ಅದೇ ಇದನ್ನ ಹತ್ರ ತಗೊಂಡ್ಬರ್ತೇನೆ. ಎಲ್ಲಿ ತನಕ ತರ್ತೀರಾ ಅಂದ್ರೆ ಅದನ್ನ ನಾವು ಪ್ರಾಕ್ಟಿಕಲಿ ಮಾಡೇ ನೋಡ್ಬೇಕು. ಎಲ್ಲಿ ತನಕ, ಪರ್ಟಿಕ್ಯುಲರ್ ರೀಜನ್ಗೆ ತಂದಾಗ ಏನಾಗತ್ತೆ, ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಹೌದಾ. ಆ ಕ್ಷೇತ್ರವನ್ನ, ಆಕರ್ಷಣೆ ಒಳಗಾಗೋ ಕ್ಷೇತ್ರವನ್ನ ಏನಂತ ಕರಿತೇವೆ, ಕಾಂತ ಕ್ಷೇತ್ರ ಅಂತ ಕರಿತೇವೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಅಥವಾ ಎಲ್ಲಾ ಪ್ರದೇಶದಲ್ಲೂ ಏನಾಗೋದಿಲ್ಲ, ಮ್ಯಾಗ್ನೆಟ್ ಇಟ್ ಡಸ್ ನಾಟ್ ಶೋಸ್ ಇಟ್ಸ್ ಅಟ್ರಾಕ್ಷನ್ ಅಂಡ್ ರಿಪಲ್ಷನ್ ಪ್ರಾಪರ್ಟಿ. ಇದರ ಆಕರ್ಷಣೆ ಮತ್ತು ವಿಕರ್ಷಣೆಯ ಗುಣವನ್ನ ಅದೇನ್ ಮಾಡೋದಿಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ತೋರಿಸೋದಿಲ್ಲ. ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಏನಾಗತ್ತೆ, ಆಕರ್ಷಣೆ ಮತ್ತು ವಿಕರ್ಷಣೆ ತೋರ್ಸತ್ತೆ. ಆ ನಿರ್ದಿಷ್ಟ ಕ್ಷೇತ್ರವನ್ನ ಏನಂತ ಕರಿತೇವೆ, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ. ಅದನ್ನ ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಈಗ ಈ ವ್ಯಾಖ್ಯೆಯನ್ನು ಓದಿ ಅರ್ಥ ಆಗತ್ತೆ. ಹಾಗಾದ್ರೆ ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಖ್ಯೆಯನ್ನ ಹೇಗ್ ಬರೀತೇವೆ, ಕಾಂತೀಯ ಬಲವನ್ನು ಅನುಭವಿಸುವ ಮೀನ್ಸ್ ಅಟ್ರಾಕ್ಷನ್ ಫೋರ್ಸ್, ಹೌದಾ, ಅನುಭವಿಸುವ ಆಯಸ್ಕಾಂತದ ಸುತ್ತಲಿನ ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ. ಇದು ಏನನ್ನ ಅವಲಂಬಿಸಿರುತ್ತೆ, ದಿಕ್ಕು ಮತ್ತು ಪ್ರಮಾಣ ಎರಡನ್ನೂ ಹೊಂದಿದೆ. ಸ್ಕೇಲಾರ್ ಅಂಡ್ ವೆಕ್ಟರ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ.
ದಿಕ್ಕು ಮತ್ತೆ ಪ್ರಮಾಣ ಎರಡನ್ನೂ ಕೂಡ ಹೊಂದಿದೆ. ಸೊ ಇಲ್ಲಿ ದಿಕ್ಕನ್ನ ನಾವು ನೋಡೋಣ ಮುಂದೆ, ಈ ಫೀಲ್ಡ್ ಹೇಗೆ ಡೈರೆಕ್ಷನ್ ಮತ್ತೆ ಪ್ರಮಾಣವನ್ನ ತೋರಿಸುತ್ತೆ ಅನ್ನೋದನ್ನ ನೋಡೋಣ, ಆಯ್ತಾ. ಈಗ ನೆಕ್ಸ್ಟ್ ಅಲ್ಲಿ ಕಾಂತಕ್ಷೇತ್ರದ ಗುಣಗಳನ್ನ ನೋಡೋಣ. ಕಾಂತಕ್ಷೇತ್ರ ಏನ್ ಮಾಡತ್ತೆ, ಈಗ ಕಾಂತಕ್ಷೇತ್ರ ಹೇಗೆ ಉತ್ಪಾದನೆ ಆಗತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ವಾ. ಇದಕ್ಕೆ ನಾವೇನ್ ಮಾಡೋಣ ಅಂದ್ರೆ, ನಾನೀಗ ನಿಮ್ಗೆ ಹಾಗೆ ಎಕ್ಸಾಂಪಲ್ ಅನ್ನ ಕೊಟ್ಟೆ, ಅದನ್ನೇ ನಾವಿಲ್ಲಿ ಮಾಡಿ ನೋಡ್ತೇವೆ. ಈ ಚಟುವಟಿಕೆಯನ್ನ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕಾಂತಕ್ಷೇತ್ರ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ಸೊ ನೋಡಿ, ಇಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಈ ಚಿತ್ರವನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಒಂದು ಮ್ಯಾಗ್ನೆಟ್ ಕಾಣಿಸ್ತಾ ಇದೆ ಅಲ್ವಾ, ಬಾರ್ ಮ್ಯಾಗ್ನೆಟ್. ನಾವು ಟೈಪ್ಸ್ ಅನ್ನ ನೋಡುವಾಗ ನೋಡಿದ್ದೇವೆ, ಮ್ಯಾಗ್ನೆಟ್ ಶೇಪ್ ಹೀಗಿದ್ರೆ ಇದನ್ನ ಏನಂತ ಕರಿತೇವೆ, ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೇವೆ. ಸೊ ಈ ಮ್ಯಾಗ್ನೆಟ್ ಅಲ್ಲಿ ಏನಿರ್ಬೇಕಾಯ್ತು, ಎರಡು ಧ್ರುವಗಳು ಇರ್ಬೇಕು. ಒಂದು ಉತ್ತರ ಧ್ರುವ ಆದ್ರೆ ಇನ್ನೊಂದು ದಕ್ಷಿಣ ಧ್ರುವ ಅಂತ ಹೇಳ್ತೇವೆ. ಸೊ ಅದನ್ನೇ ನಾರ್ತ್ ಮತ್ತೆ ಸೌತ್ ಅಂತ ತಗೊಳ್ತೇವೆ. ಸೊ ಈಗ ಇಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಒಂದು ಡ್ರಾಯಿಂಗ್ ಹಲಗೆಯ ಮೇಲೆ ಏನ್ ಮಾಡಿದ್ದಾರೆ, ಗಮ್ಮನ್ನ ಹಾಕಿ ಒಂದು ಹಾಳೆಯನ್ನ ಅಂಟಿಸಿದ್ದೇವೆ, ಆಯ್ತಾ. ಒಂದು ಡ್ರಾಯಿಂಗ್ ಶೀಟ್ ಮೇಲೆ ವೈಟ್ ಶೀಟ್ ಅನ್ನ ಅಂಟಿಸಿದ್ದೇವೆ. ಅಣಿಸ್ಲಿಕ್ಕೆ ಗಮ್ ಬೇಕಲ್ವಾ, ಸೊ ಅದನ್ನ ಇಲ್ಲಿ ನಾ ಮೆನ್ಷನ್ ಮಾಡಿದ್ದೇನೆ. ಗೋಂದ ಅಂದ್ರೆ ಇಲ್ಲಿ ಅಂಟು ಅಂತ ಹೇಳ್ತೇವೆ, ಗಮ್ ಅಂತ ಹೇಳ್ತೇವೆ. ಸೊ ಅದನ್ನ ಏನ್ ಮಾಡಿದ್ದಾರೆ, ಡ್ರಾಯಿಂಗ್ ಶೀಟಿಗೆ ಅಥವಾ ಡ್ರಾಯಿಂಗ್ ಹಲಗೆಗೆ ಅಂಟನ್ನ ಉಪಯೋಗಿಸಿ ಒಂದು ವೈಟ್ ಶೀಟ್ ಅನ್ನ ಅಂಟಿಸಿದ್ದೇವೆ, ಆಯ್ತಾ. ಅಂಟಿಸಿದ ಮೇಲೆ ಏನ್ ಮಾಡ್ತೀರಾ, ಆ ಶೀಟಿನ ಮಧ್ಯದಲ್ಲಿ ಬಾರ್ ಮ್ಯಾಗ್ನೆಟ್ ಅನ್ನ ಪ್ಲೇಸ್ ಮಾಡಿದ್ದೇವೆ, ಅಥವಾ ಅದರ ಮಧ್ಯಭಾಗದಲ್ಲಿ ಆಯಸ್ಕಾಂತ ಅಥವಾ ದಂಡಕಾಂತವನ್ನ ಏನ್ ಮಾಡಿದ್ದೇವೆ, ಇಟ್ಟಿದ್ದೇವೆ, ಆಯ್ತಾ. ಈಗ ಇದು ಶೀಟ್ ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ಅಲ್ವಾ. ಸೊ ಇದು ಒಂದು ಶೀಟ್ ಅನ್ನ, ವೈಟ್ ಶೀಟ್ ಅನ್ನ ಹಾಕಿದ್ದೇವೆ. ನಾವಿಲ್ಲಿ ಇದ್ರ ಒಳಗಡೆ ಏನ್ ಮಾಡಿದ್ದೇವೆ, ಒಂದು ಆಯಸ್ಕಾಂತವನ್ನ ಇಟ್ಟಿದ್ದೇವೆ, ನಾರ್ತ್ ಅಂಡ್ ಸೌತ್ ಪೋಲ್. ಈ ಆಯಸ್ಕಾಂತವನ್ನ ಇಟ್ಟಿದ್ದೀರಾ. ನಂತರ ಏನ್ ಮಾಡ್ತೇವೆ ಅಂದ್ರೆ, ಇಲ್ಲಿ ಕಬ್ಬಿಣದ ಪುಡಿಯನ್ನ, ಕಬ್ಬಿಣವನ್ನ ಸಣ್ಣದಾಗಿ ಪೌಡರ್ ಮಾಡಿ ಅದನ್ನ ಏನ್ ಮಾಡ್ತೀರಾ, ಈ ಕಾಂತದ ದಂಡಕಾಂತದ ಸುತ್ತಲೂ ಏನ್ ಮಾಡ್ತಾ ಇದ್ದೇವೆ, ಹಾಕಿದ್ದೇವೆ, ಆಯ್ತಾ. ಆ ಪೌಡರ್ ಅನ್ನ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡ್ತೇವೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂತ ಹೇಳ್ತೇವೆ. ಸೊ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಏನ್ ಮಾಡ್ಬೇಕು ನಾವು, ಈ ಹಲಗೆಯನ್ನ ನಿಧಾನವಾಗಿ ಟ್ಯಾಪ್ ಮಾಡಿ, ಹಲಗೆಯನ್ನ ಒಂದ್ ಕಡೆ ಏನ್ ಮಾಡ್ಬೇಕು, ಟ್ಯಾಪ್ ಮಾಡ್ಬೇಕು, ಆಯ್ತಾ. ಹಲಗೆಯನ್ನು ನಿಧಾನವಾಗಿ ಕುಟ್ಟಿ. ಸೊ ಆಗ ಟ್ಯಾಪ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಾನು ಹೇಳ್ದೆ ಅಲ್ವಾ ಆಗ್ಲೇ, ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಈ ಐರನ್ ಪೌಡರ್ ಅಥವಾ ಕಬ್ಬಿಣದ ಹೊಡಿಗಳು ನಿರ್ದಿಷ್ಟ ಕ್ಷೇತ್ರದ ಹತ್ರ ಬಂದಾಗ ಏನಾಗತ್ತೆ, ಇಲ್ಲಿ ಈ ಮ್ಯಾಗ್ನೆಟ್ಟಿನ ಹತ್ತಿರ ಏನಾಗತ್ತೆ, ಒಂದು ಫೋರ್ಸ್ ಉಂಟಾಗತ್ತೆ, ಬಲ ಉಂಟಾಗಿ ಅವೇನಾಗತ್ತೆ, ಈ ಮ್ಯಾಗ್ನೆಟ್ಟಿನ ಹತ್ರ ಬರುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಉಂಟಾಗಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ಕೆಲವೊಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾತ್ರ ಏನಾಗತ್ತೆ, ಈ ಕಬ್ಬಿಣದ ಹುಡಿ ಇದರ ಮ್ಯಾಗ್ನೆಟ್ಟಿನ ಹತ್ರ ಬರುತ್ತೆ. ಸೊ ಆ ಹತ್ರ ಬರ್ತಾ ಇದೆ ಅಂದ್ರೆ ಅರ್ಥ ಏನು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇನಿಷಿಯಲಿ ನಾವ್ ಏನ್ ಮಾಡಿದ್ವಿ, ಹೀಗೆ ಜಸ್ಟ್ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡಿದ್ದೇವೆ, ಯಾವುದೇ ತರದ ಶೇಪ್ ಅಲ್ಲಾಗ್ಲಿ ಅಥವಾ ಹೇಗೋ ಪ್ಲೇಸ್ ಮಾಡಿಲ್ಲ, ಸುಮ್ನೆ ಹೀಗೆ ಕಬ್ಬಿಣದ ಹುಡಿಗಳನ್ನ ಸುತ್ತಲೂ ಏನ್ ಮಾಡಿದೀರಾ, ಹರಡಿದೀರಾ ಮ್ಯಾಗ್ನೆಟ್ಟಿನ ಸುತ್ತಲೂ. ಸೊ ಅಲ್ಲಿ ನಾವು ಒಂದ್ ಕಡೆ ಟ್ಯಾಪ್ ಮಾಡಿದಾಗ ಏನಾಗತ್ತೆ, ಅದು ಸ್ವಲ್ಪ ಟೈಮ್ ಬಿಟ್ಟು ನೋಡಿದ್ರೆ ಈ ಕಾಂತ ಕ್ಷೇತ್ರದ ನಿರ್ದಿಷ್ಟ ಕ್ಷೇತ್ರದಲ್ಲಿ, ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಈ ಕಾಂತ ಕ್ಷೇತ್ರದ ಸುತ್ತಲಿನ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಏನಾಗದೆ, ಅದು ಈ ತರ ಅರೇಂಜ್ ಆಗತ್ತೆ, ಆಯ್ತಾ. ಒಂದು ನಿರ್ದಿಷ್ಟ ಆಕಾರದಲ್ಲಿ ಏನಾಗ್ತಾ ಹೋಗುತ್ತೆ, ಅರೇಂಜ್ ಆಗ್ತಾ ಹೋಗುತ್ತೆ, ಅಥವಾ ತನ್ನ ಈ ಮ್ಯಾಗ್ನೆಟ್ಟಿನ ಪ್ರಭಾವದಿಂದ ಅಟ್ರಾಕ್ಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ಇದನ್ನ ಏನಂತ ಕರಿತೇವೆ, ದಂಡಕಾಂತದ ಕಾಂತಕ್ಷೇತ್ರ ಅಂತ ಕರಿತೇವೆ. ಇಲ್ಲಿ ನೋಡಿದಿರಿ ಹೌದಾ, ಕಾಂತಕ್ಷೇತ್ರದ ಬಗ್ಗೆ ಸ್ಟಡಿ ಮಾಡಿದ್ದೇವೆ, ಅದನ್ನೇ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಈ ಆಕ್ಟಿವಿಟಿ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಅರ್ಥ ಆಯ್ತಲ್ವಾ. ಎಲ್ಲ ಕ್ಷೇತ್ರದಲ್ಲೂ ಏನಾಗಲ್ಲ, ಇದು ಮ್ಯಾಗ್ನೆಟಿನ ಹತ್ರ ಬರಲ್ಲ, ಈ ತರ ಫಾರ್ಮೇಶನ್ ಆಗಲ್ಲ. ಪರ್ಟಿಕ್ಯುಲರ್ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾತ್ರ ಏನಾಗತ್ತೆ, ಹೀಗೆ ಫಾರ್ಮ್ ಆಗತ್ತೆ. ಅಂದ್ರೆ ಅರ್ಥ ಏನು, ಇಲ್ಲಿ ಕಾಂತಕ್ಷೇತ್ರ ಉಂಟಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ, ಆಯ್ತಾ. ಕಾಂತವು ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನ ಬೀರುತ್ತದೆ. ಆದ್ದರಿಂದ ಕಬ್ಬಿಣದ ರಜಗಳು ಈಸ್ ನಥಿಂಗ್ ಬಟ್ ಐರನ್ ಪೌಡರ್, ಆಯ್ತಾ. ತನ್ನ ಬಲವನ್ನ ಏನ್ ಮಾಡತ್ತೆ, ಅನುಭವಿಸುತ್ತೆ. ಅಲ್ಲಿ ಕಬ್ಬಿಣದ ರಜಗಳು ಅಥವಾ ಐರನ್ ಪೌಡರ್ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಮ್ಯಾಗ್ನೆಟ್ ಹತ್ರ ಅಟ್ರಾಕ್ಟ್ ಆಗಿ ಈ ತರ ಫಾರ್ಮ್ ಆಗುತ್ತೋ ಆ ಕ್ಷೇತ್ರವನ್ನ ನಾವು ಏನಂತ ಕರಿತೇವೆ, ಕಾಂತ ಕ್ಷೇತ್ರ ಅಂತ ಕರಿತೇವೆ.
ಇದು ಆಕ್ಟಿವಿಟಿ ಆಯ್ತಾ. ನಾವು ಇದನ್ನ ಇನ್ನೊಂದು ಆಕ್ಟಿವಿಟಿ ಮೂಲಕನೂ ಹೇಳಬಹುದು. ಇಲ್ಲೂ ಕೂಡ ಏನ್ ಮಾಡಿದ್ದೇವೆ, ಈ ಸೇಮ್ ಆಕ್ಟಿವಿಟಿ ಆದ್ರೆ ಡಿಫ್ರೆಂಟ್ ಥಿಂಗ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ಒಂದು ಮ್ಯಾಗ್ನೆಟ್ ಅನ್ನ ತಗೊಂಡಿದ್ದೇವೆ, ಅದರ ಸುತ್ತಲೂ ಏನ್ ಮಾಡಿದ್ದೇವೆ, ಕಂಪಾಸ್ ನೀಡಲ್ ಅನ್ನ, ಅಂದ್ರೆ ಇಷ್ಟು ನೀಡಲ್ ಇದೆ ಅಂತ ಅರ್ಥ ಅಲ್ಲ, ದಿಕ್ಸೂಚಿಯನ್ನ ಬೇರೆ 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 ಪ್ರದೇಶದಲ್ಲಿ ಇಡ್ತಾ ಇದ್ದೇವೆ ಆಯ್ತಾ. ಫಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ, ನೆಕ್ಸ್ಟ್ ಅಲ್ಲಿ ಇನ್ನೊಂದು ಪ್ರದೇಶದಲ್ಲಿ ಇಟ್ಟಿದ್ದಾರೆ. ಹೀಗೆ ಅದ್ರ ಸುತ್ತಲೂ ಬೇರೆ ಬೇರೆ ಪ್ರದೇಶದಲ್ಲಿ ಇಟ್ಟಾಗ ಎಲ್ಲಿ ಅದು ಇದ್ರ ಹತ್ರ ಬರುತ್ತೋ, ಈ ಮ್ಯಾಗ್ನೆಟ್ಟಿನ ಹತ್ರ ಡಿಫ್ಲೆಕ್ಷನ್ ಅನ್ನ ತೋರ್ಸುತ್ತೋ ಅಲ್ಲಿ ನಾವು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೇವೆ ಆಯ್ತಾ. ಸೊ ಆ ಪಾಯಿಂಟ್ ಮಾರ್ಕ್ ಮಾಡಿದ ಇರೋದನ್ನೇ ನಾವಿಲ್ಲಿ ತೋರಿಸಿದ್ದೇವೆ. ನೆಕ್ಸ್ಟ್ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡ್ತೇವೆ. ಸೊ ಅಲ್ಲಿ ಅಟ್ರಾಕ್ಷನ್ ಇದೆ ಅಂತ ಆದ್ರೆ ಇಲ್ಲಿ ಏನಾಗುತ್ತೆ, ನೀಡೆಲ್ಲೂ ಡಿಫ್ಲೆಕ್ಟ್ ಆಗತ್ತೆ ಅಥವಾ ಅದು ಸ್ಥಾನಪಲ್ಲಟಗೊಳ್ಳತ್ತೆ, ಆ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ತೇವೆ. ಹೀಗೆ ಬೇರೆ 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 ಸ್ಥಾನದಲ್ಲಿ ಇಟ್ಟು ಏನ್ ಮಾಡಿದ್ದೇವೆ, ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ತಾ ಹೋಗಿದ್ದೇವೆ. ಸೊ ಇದು ಎಲ್ಲೆಲ್ಲಿ ಹೀಗೆ ಡಿಫ್ಲೆಕ್ಷನ್ ತೋರ್ಸುತ್ತೋ ಅದೆಲ್ಲ ಈ ಮ್ಯಾಗ್ನೆಟ್ಟಿನ ಸುತ್ತಲಿನ ಈ ಎಲ್ಲ ಪ್ರದೇಶವನ್ನ ನಾವೇನಂತ ಕರಿತೇವೆ, ಕಾಂತ ಕ್ಷೇತ್ರ ಅಂತ ಕರಿತೇವೆ ಆಯ್ತಾ. ಇದಿಷ್ಟು ಕಾಂತ ಕ್ಷೇತ್ರದ ಬಗ್ಗೆ ಆಯ್ತು. ಹಾಗಾದ್ರೆ ಕಾಂತ ಕ್ಷೇತ್ರದ ಗುಣಗಳು ಏನು ಅನ್ನೋದನ್ನ ನಾವೇನ್ ಮಾಡೋಣ, ನೋಡೋಣ. ಸೊ ಈ ಕಾಂತ ಕ್ಷೇತ್ರದಿಂದ ಏನುಂಟಾಗತ್ತೆ ಅಂದ್ರೆ ಕಾಂತೀಯ ರೇಖೆಗಳು ಉಂಟಾಗತ್ತೆ ಆಯ್ತಾ. ಇಲ್ಲಿ ನಾವು ರೇಖೆಯ ಕಾಂತ ಕ್ಷೇತ್ರದಿಂದ ಉಂಟಾದ ಕಾಂತೀಯ ರೇಖೆಗಳ ಗುಣಗಳನ್ನ ಏನ್ ಮಾಡಿದ್ದೇವೆ, ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನೋಡಿ, ಕಾಂತ ಕ್ಷೇತ್ರದ ಗುಣಗಳನ್ನ ಆಲ್ರೆಡಿ ನಾವು ನೋಡಿದ್ದೇವೆ ಅಲ್ಲಿ, ಹೌದಾ, ಅಥವಾ ದಂಡಕಾಂತದ ಗುಣಗಳನ್ನ ಕಲ್ತಿದ್ದೇವೆ. ಇಲ್ಲಿ ಕಾಂತ ಕ್ಷೇತ್ರದಿಂದ, ಈಗ ಇಲ್ಲಿ ನಾನು ಹೇಳ್ದೆ ಅಲ್ವಾ, ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಏನಾಗತ್ತೆ, ಕಾಂತ ಕ್ಷೇತ್ರ ಉತ್ಪತ್ತಿ ಆಗತ್ತೆ. ಉತ್ಪತ್ತಿ ಆದ್ಮೇಲೆ ನೋಡಿ ಇಲ್ಲಿ ಒಂದು ಫಾರ್ಮ್ ಆಗಿದೆ, ಲೈಕ್ ದಿಸ್, ರೈಟ್. ಈ ತರ ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಕಬ್ಬಿಣದ ರಜಗಳು ಒಂದು ಫಾರ್ಮೆಟ್ ಅನ್ನ ತೋರಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ಟು ಸೌತ್ ಹೀಗೆ, ಹೌದಾ. ಇಲ್ಲಷ್ಟೇ ಅಲ್ಲ, ಕೆಳಗಡೆನು ಹೀಗೆ ಫಾರ್ಮ್ ಆಗತ್ತೆ. ಹಾಗಾದ್ರೆ ಇದೇನಿದು, ಇದನ್ನೆಲ್ಲ ನಾವು ಈ ಕಾಂತ ಕ್ಷೇತ್ರದಿಂದ ಉಂಟಾದ ಇದನ್ನ ಜಾಯಿನ್ ಮಾಡಿದ್ರೆ ಈ ತರ ರೇಖೆಗಳು ಫಾರ್ಮ್ ಆಗತ್ತೆ. ಇದನ್ನ ನಾವೇನಂತ ಕರಿತೇವೆ, ಕಾಂತ ಕ್ಷೇತ್ರದ ಕಾಂತೀಯ ರೇಖೆಗಳು ಅಂತ ಹೇಳ್ತೇವೆ. ನೋಡಿ, ಕಾಂತವು ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನ ಬೀರುತ್ತದೆ. ಆ ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ. ಆ ಪ್ರದೇಶದಲ್ಲಿ ಉಂಟಾಗಿರುವಂತ ಫಾರ್ಮೇಶನ್ ಇಂದ ನಾವೇನ್ ಮಾಡ್ತೇವೆ, ಅದನ್ನ ಕೂಡ್ಸಿದ್ರೆ ರೇಖೆಗಳು ಸಿಗತ್ತೆ ನಮ್ಗೆ, ಕೆಲವೊಂದು ರೇಖೆಗಳು ಸಿಗತ್ತೆ. ಆ ರೇಖೆಗಳನ್ನ ಕಾಂತೀಯ ರೇಖೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಫಸ್ಟು ಕಾಂತ ಕ್ಷೇತ್ರವನ್ನ ಕಂಡಿಡ್ಕೊಂಡಿದ್ದೇವೆ ಕಬ್ಬಿಣದ ರಜಗಳನ್ನ ಬಳಸಿ ಆಯ್ತಾ. ಅದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಏನಾಗತ್ತೆ, ಈ ಮ್ಯಾಗ್ನೆಟಿನ ಹತ್ರ ಬಂದು ಒಂದು ಫಾರ್ಮೇಶನ್ ಅನ್ನ ತೋರಿಸುತ್ತೆ. ಆ ನಿರ್ದಿಷ್ಟ ಪ್ರದೇಶ, ಅಟ್ರಾಕ್ಷನ್ ಇರೋ ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ. ಆ ಕಾಂತ ಕ್ಷೇತ್ರದಿಂದ ಉಂಟಾಗಿರುವ ಪ್ಯಾಟರ್ನ್ ಅನ್ನ ಅಥವಾ ಫಾರ್ಮೇಶನ್ ಅನ್ನ ಕೂಡ್ಸಿದ್ರೆ ಒಂದು ಇಮ್ಯಾಜಿನರಿ ಲೈನ್ಸ್ ಸಿಗುತ್ತೆ ಅಲ್ವಾ, ಅದನ್ನ ಕಾಂತೀಯ ರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ತೋರಿಸಿದ್ದಾರೆ, ಇದನ್ನ ಕಾಂತ ಕ್ಷೇತ್ರದಿಂದ ಉಂಟಾದ ಕಾಂತೀಯ ಬಲ ರೇಖೆಗಳು ಅಂತ ಹೇಳ್ತೇವೆ. ಹೀಗಿದೆ ಅಲ್ವಾ, ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್ ಹೀಗೆ ಫಾರ್ಮ್ ಆಗಿದೆ ಅಲ್ವಾ. ಆಗ್ಲೇ ಹೇಳಿದ್ದೇವೆ ನಾವು, ದಂಡ ಕ್ಷೇತ್ರ, ಕಾಂತ ಕ್ಷೇತ್ರಕ್ಕೆ ಏನಿರುತ್ತೆ, ದಿಕ್ಕಿರುತ್ತೆ ಮತ್ತೆ ಪರಿಮಾಣಗಳು ಇರುತ್ತೆ ಅನ್ನೋದನ್ನ ನಾನು ಹೇಳಿದ್ದೆ, ಹೌದಾ. ಇಲ್ಲಿ ದಿಕ್ಕಂದ್ರೆ ಏನು, ಡೈರೆಕ್ಷನ್. ಡೈರೆಕ್ಷನ್ ಅನ್ನ ಆರೋ ಮಾರ್ಕ್, ಬಾಣದ ಗುರುತಿನಿಂದ ತೋರಿಸಿದ್ದಾರೆ ಈ ಚಿತ್ರದಲ್ಲಿ, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಎಲ್ಲಾನು ಹೇಗಿದೆ, ನಾರ್ತ್ ಟು ಸೌತ್ ಡೈರೆಕ್ಷನ್ ನಲ್ಲಿ ಆರೋ ಮಾರ್ಕ್ ಇದೆ, ಹೌದಾ, ನಾರ್ತ್ ಟು ಸೌತ್, ರೈಟ್, ಇಸಂಟ್ ಇಟ್? ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ ಕರೆಕ್ಟ್ ಆಗಿ. ಸೊ ಇಲ್ಲಿ ಹಾಗಾದ್ರೆ ಈ ಕಾಂತ ಕ್ಷೇತ್ರದಿಂದ ಉಂಟಾದ ಕಾಂತೀಯ ಬಲ ರೇಖೆಗಳು ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನೋಡಿ, ಆಮೇಲೆ ಅದರ ಗುಣಗಳನ್ನ ನೋಡೋಣ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನ ಕಾಂತಕ್ಷೇತ್ರ ಅಂತ ಕರೀತಾರೆ. ಸೊ ಆ ಕಾಂತ ಕ್ಷೇತ್ರದಲ್ಲಿ ಉಂಟಾದ ಕಾಂತೀಯ ಬಲವನ್ನ ನಾವು ಸೇರಿಸಿದ್ರೆ ಏನ್ ಸಿಗುತ್ತೆ ನಮ್ಗೆ, ಕೆಲವೊಂದು ರೇಖೆಗಳು ಸಿಗುತ್ತೆ. ಆ ರೇಖೆಯನ್ನ ನಾವೇನಂತ ಕರಿತೇವೆ, ಕಾಂತೀಯ ರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಅವುಗಳ ಗುಣಲಕ್ಷಣಗಳು ಹೇಗಿರುತ್ತೆ ನೋಡಿ. ಇಲ್ಲಿ ಮೊದಲನೆಯದಾಗಿ
ಕಾಂತಕ್ಷೇತ್ರದ ಗುಣಗಳನ್ನ ಒಂದಕ್ಕೊಂದು ಒಂದೊಂದೇ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಯುವರ್ ಎಕ್ಸಾಮ್ಸ್ ದೇ ಆಸ್ಕ್ ಅಬೌಟ್ ವಾಟ್ ಈಸ್ ಕಾಂತಕ್ಷೇತ್ರ. ಕಾಂತಕ್ಷೇತ್ರ ಅಂದ್ರೆ ಏನು, ದೆನ್ ವಾಟ್ ಈಸ್ ಕಾಂತಕ್ಷೇತ್ರದ ರೇಖೆಗಳು ಅಥವಾ ಕಾಂತೀಯ ಬಲ ರೇಖೆಗಳು ಅಂದ್ರೆ ಏನು, ಆರ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ಕಾಂತಕ್ಷೇತ್ರದ ಆರ್ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳನ್ನ ಕೇಳ್ತಾರೆ. ಇಲ್ಲಿ ಕಾಂತಕ್ಷೇತ್ರದಿಂದ ಉಂಟಾದ ಕಾಂತೀಯ ರೇಖೆಗಳ ಗುಣಗಳು ಇವು, ಆಯ್ತಾ. ಕಾಂತೀಯ ರೇಖೆಗಳು ಯಾವ ಯಾವ ಗುಣಗಳನ್ನ ಹೊಂದಿರುತ್ತೆ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಕಾಂತೀಯ ರೇಖೆಗಳು ಅಥವಾ ಕಾಂತೀಯ ಬಲ ರೇಖೆಗಳು. ಮೊದಲನೆಯದಾಗಿ, ಯಾವುದೇ ಒಂದು ಕಾಂತೀಯ ಬಲ ರೇಖೆಗಳು ಏನಾಗೋದಿಲ್ಲ, ಒಂದನ್ನೊಂದು ಛೇದಿಸುವುದಿಲ್ಲ. ಅಂದ್ರೆ ಛೇದಿಸೋದು ಅಂದ್ರೆ ಓವರ್ಲ್ಯಾಪ್ ಆರ್ ಇಂಟರ್ಸೆಕ್ಟ್ ಅಂತ ಹೇಳ್ತೇವೆ ಅಲ್ವಾ. ಯಾವಾಗ್ಲೂ ಇವು ಒಂದಕ್ಕೊಂದು ಏನಾಗೋದಿಲ್ಲ, ಓವರ್ಲ್ಯಾಪ್ ಆಗೋದಿಲ್ಲ ಅಥವಾ ಛೇದಿಸೋದಿಲ್ಲ. ಛೇದಿಸೋದು ಅಂದ್ರೆ ಏನು, ಒಂದು ಲೈನ್ ಮೇಲ್ಗಡೆನೆ ಏನಾಗೋದು, ಇನ್ನೊಂದು ಲೈನ್ ಬರೋದು, ಹೌದಾ, ಹೀಗೆ. ಅಥವಾ ಹೀಗಿದೆ ಅಲ್ವಾ, ಅದ್ರ ಮೇಲ್ಗಡೆನೆ ಇನ್ನೊಂದು ಬರೋದು, ಹೌದಾ. ಹಾಗಾಗಿದೆಯಾ ಇಲ್ಲಿ ಚಿತ್ರದಲ್ಲಿ? ಇಲ್ಲ, ಎಲ್ಲ ಲೈನ್ಗಳು ಏನಿದೆ ಸಪರೇಟ್ ಆಗಿ ಫಾರ್ಮ್ ಆಗಿದೆ, ಹೌದಾ. ನೋಡಿ ಇಲ್ಲೇ, ಇದು ಒಂದು ಬಲರೇಖೆ ಆದ್ರೆ ಇದು ಒಂದು ಬಲರೇಖೆ, ಇದು ಇನ್ನೊಂದು ಕಾಂತೀಯ ಬಲರೇಖೆ. ಯಾವುದು ಕೂಡ ಏನಾಗ್ಲಿಲ್ಲ, ಒಂದನ್ನೊಂದು ಛೇದಿಸಿಲ್ಲ ಅನ್ನೋದೇ ಕಾಂತೀಯ ಬಲರೇಖೆಯ ಮೊದಲನೆಯ ಗುಣಲಕ್ಷಣ. ಹಾಗಾದ್ರೆ ಮೊದಲನೆಯ ಗುಣಲಕ್ಷಣವನ್ನ ಏನಂತ ಬರೀತೀರಾ? ಯಾವುದೇ ಒಂದು ಕಾಂತೀಯ ಬಲರೇಖೆಗಳು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನೋದು ಒಂದನೆಯ ಗುಣಲಕ್ಷಣ. ಹಾಗಾದ್ರೆ ಎರಡನೆಯ ಗುಣಲಕ್ಷಣ ಏನು ಹೇಳುತ್ತೆ? ಕಾಂತೀಯ ಬಲರೇಖೆಗಳು ಯಾವಾಗಲೂ ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಅಂದ್ರೆ ಉತ್ತರ ಧ್ರುವದಿಂದ ಬಂದು ದಕ್ಷಿಣ ಧ್ರುವದಲ್ಲಿ ಏನಾಗತ್ತೆ, ಕೊನೆಗೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಊರ್ಜಿತ ಆಗೋದು ಅಂದ್ರೆ ಉತ್ತರ ಧ್ರುವದಲ್ಲಿ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಕೂಡುತ್ತೆ. ನೋಡಿ ಇಲ್ಲಿ ಡೈರೆಕ್ಷನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಲೈನ್ಗಳು ನಾರ್ತ್ ಟು ಸೌತ್ ಬಂದಿದೆ, ಹೌದಾ. ನಾರ್ತ್ ಟು ಸೌತ್, ಅಗೇನ್ ಇಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್, ಹೌದಾ. ಅಂದ್ರೆ ಅರ್ಥ ಏನು, ಉತ್ತರ ಧ್ರುವದಲ್ಲಿ ಶುರುವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಂಡಿದೆ. ಅದಕ್ಕೆ ಡೈರೆಕ್ಷನ್ ಅನ್ನ ನಾವು ಹೇಗೆ ತೋರಿಸ್ತೇವೆ? ಡೈರೆಕ್ಷನ್ ಅನ್ನ ನಾವು ಯಾವಾಗ್ಲೂ ನೋಡಿ, ಇಲ್ಲಿ ನಾನು ಇನ್ನೊಂದ್ಸಲ ಡೈರೆಕ್ಷನ್ ಅನ್ನ ಹೀಗೆ ತೋರಿಸ್ತೇವೆ, ಹೌದಾ. ಆಲ್ವೇಸ್ ನಾರ್ತ್ ಟು ಸೌತ್. ಕೆಳಗಡೆ ಕೂಡ ಇಲ್ಲೂ ಕೂಡ ನಾರ್ತ್ ಟು ಸೌತ್, ನಾರ್ತ್ ಇಂದ ಸೌತ್ಗೆ. ಇದು ಎರಡನೆಯ ಗುಣಲಕ್ಷಣ. ಹಾಗಾದ್ರೆ ಮೂರನೆಯ ಗುಣಲಕ್ಷಣ ಏನ್ ಹೇಳುತ್ತೆ? ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರುತ್ತವೆ ಅನ್ನೋದು ಮೂರನೆಯ ಗುಣಲಕ್ಷಣ. ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಹಿಂದಿನ ಪಾಯಿಂಟ್ ಅಲ್ಲಿ ಏನ್ ಹೇಳಿದೆ, ಕಾಂತೀಯ ಬಲರೇಖೆಗಳು ಯಾವಾಗಲೂ ನಾರ್ತ್ ಟು ಸೌತ್ ಇರುತ್ತೆ ಅಂತ ಹೇಳಿದ್ದೇವೆ. ಅದು ಯಾವಾಗ? ದಂಡಕಾಂತದ ಹೊರಗಡೆ, ಆಯ್ತಾ. ದಂಡಕಾಂತದ ಹೊರ ಪ್ರದೇಶದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಫ್ರಮ್ ನಾರ್ತ್ ಟು ಸೌತ್. ಕಾಂತೀಯ ಬಲರೇಖೆಗಳು ದಂಡಕಾಂತದ ಹೊರಗಡೆ ಕ್ಷೇತ್ರದಲ್ಲಿ ಯಾವಾಗಲೂ ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತೆ. ಆದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ದಾರೆ, ಕಾಂತ ಕ್ಷೇತ್ರದ ಒಳಗಡೆ ಅಂದ್ರೆ ಕಾಂತದ ಒಳಗಡೆ ಏನಾಗತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಫ್ರಮ್ ಸೌತ್ ಟು ನಾರ್ತ್ ಅಂತ ಹೇಳ್ತೇವೆ. ಇಲ್ಲೇನಾಗತ್ತೆ ಅಂದ್ರೆ ಬಲರೇಖೆಗಳು ಯಾವಾಗಲೂ ಸೌತ್ ಇಂದ ನಾರ್ತಿಗೆ ಹೋಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ ಡೈಗ್ರಾಮ್ ಅನ್ನ ನೋಡಿ, ಇಟ್ ಆಲ್ವೇಸ್ ಫ್ರಮ್ ಸೌತ್ ಟು ನಾರ್ತ್. ಹೊರಗಡೆ ನಾರ್ತ್ ಟು ಸೌತ್ ಆದ್ರೆ ಕಾಂತದ ಒಳಗಡೆ ಏನಾಗತ್ತೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ, ಅಂದ್ರೆ ಹೀಗೆ, ಹೌದಾ. ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಏನಾಗ್ತಾ ಇದೆ, ಎಲ್ಲ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ ಅಥವಾ ಬಲರೇಖೆಗಳು ಏನಾಗ್ತಾ ಇದೆ, ಹೋಗ್ತಾ ಇದೆ ಅಂತ ಹೇಳ್ತೇವೆ ಅಲ್ವಾ. ಇದು ಮೂರನೇ ಪಾಯಿಂಟ್. ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಡ್ಬೇಡಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ದಂಡಕಾಂತದ ಹೊರಗಡೆ ಅಂತ ಬಂದ್ರೆ ಕಾಂತೀಯ ಬಲರೇಖೆಗಳು ಏನಾಗತ್ತೆ, ಉತ್ತರದಿಂದ ದಕ್ಷಿಣಕ್ಕೆ ಹೋಗುತ್ತೆ. ದಂಡಕಾಂತದ ಒಳಭಾಗದಲ್ಲಿ ಇಟ್ ಈಸ್ ಆಲ್ವೇಸ್ ಫ್ರಮ್ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಅಂತ ಹೇಳ್ತೇವೆ. ಇದು ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ದೆನ್ ಫೋರ್ತ್ ಒನ್,
ನಾಲ್ಕನೆಯದು ಕ್ಯಾರೆಕ್ಟರಿಸ್ಟಿಕ್ ಏನ್ ಹೇಳುತ್ತೆ, ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿದೆ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ ಅಂತ ಹೇಳ್ತೇವೆ. ಹೌದಾ? ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಬಲರೇಖೆಗಳು ಉತ್ಪತ್ತಿ ಆಗ್ತಾನೆ ಹೋಗುತ್ತೆ. ಅದನ್ನೇ ನಾವು ಆವೃತ್ತ ಜಾಲ ಅಥವಾ ಕಂಟಿನ್ಯೂಸ್ ಫಾರ್ಮೇಶನ್ ಇನ್ ಅ ಸರ್ಕ್ಯುಲರ್ ಲೂಪ್ ಅಂತ ಹೇಳ್ತೇವೆ. ಈ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ, ಲೂಪ್ ಫಾರ್ಮ್ ಆಗ್ತಾ ಇದೆ. ಹಾಗಾದ್ರೆ ಐದನೆಯದು ಏನ್ ಹೇಳುತ್ತೆ, ಒಂದು ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರಮಾಣವನ್ನ ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಪ್ರಮಾಣವೂ ಕೂಡ ಏನಾಗತ್ತೆ, ಹೆಚ್ಚಾಗತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಇಟ್ಕೊಂಡೆ ನಾವೇನ್ ಮಾಡ್ತೇವೆ, ಮುಂದೆ ಎಲ್ಲ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತೇವೆ. ಇದ್ರ ಅರ್ಥ ಏನು, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಏನಾಗತ್ತೆ, ವಿದ್ಯುತ್ ಪ್ರವಾಹ ಆದಾಗ ಕಾಂತೀಯ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಹೌದಾ? ಕರೆಂಟ್ ಪ್ರೊಡ್ಯೂಸ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗತ್ತೆ, ಪ್ರೊಡ್ಯೂಸ್ ಆಗತ್ತೆ ಅನ್ನೋದನ್ನ ನೋಡಿದ್ದೇವೆ ನಾವಿಲ್ಲಿ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಕರೆಂಟ್ ಅನ್ನ ನಾವು ಬ್ಯಾಟ್ರಿ ಕೋಶದಿಂದ ಉತ್ಪತ್ತಿ ಮಾಡ್ತೇವೆ ಅಲ್ವಾ? ಹಾಗಾದ್ರೆ ಇಲ್ಲಿ ಕನೆಕ್ಷನ್ ಅನ್ನ ಪಾಸಿಟಿವ್ ನೆಗೆಟಿವ್ ಅಂತ ತೋರಿಸಿದ್ದೇವೆ. ಇದನ್ನ ಏನಾದ್ರೂ ನಾವು ಚೇಂಜ್ ಮಾಡಿದ್ರೆ, ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಚೇಂಜ್ ಆದ್ರೆ ಏನಾಗತ್ತಂತೆ, ಉಂಟಾಗುವ ಕಾಂತಕ್ಷೇತ್ರದ ಪ್ರಮಾಣ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮೇಶನ್ ಕೂಡ ಏನಾಗತ್ತೆ, ಚೇಂಜ್ ಆಗತ್ತೆ ಅನ್ನೋದನ್ನ ಈ ಪ್ರಾಪರ್ಟಿ ಹೇಳುತ್ತೆ. ಆಯ್ತಾ? ಅಂದ್ರೆ ಏನರ್ಥ, ಕರೆಂಟು ಡೈರೆಕ್ಷನ್ ಬೇರೆ ಬೇರೆ ಆದಾಗೆ ಕಾಂತೀಯ ಕ್ಷೇತ್ರದ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಏನಾಗತ್ತೆ, ಚೇಂಜ್ ಆಗತ್ತೆ ಅನ್ನೋದು ಇದರ ಮೀನಿಂಗ್. ಇದನ್ನ ನಾವು ಮುಂದೆ ಒಂದು ಆಕ್ಟಿವಿಟಿಯನ್ನ ತೋರಿಸಿ ಮಂಡಲದ ಮೂಲಕ ಏನ್ ಮಾಡ್ತೇನೆ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯ್ತಾ? ನೋಡೋಣ. ನೋಡಿ, ಇಲ್ಲಿ ಇದು ಸೇಮ್ ಆಗ ಎಕ್ಸ್ಪ್ಲೇನ್ ಮಾಡಿರೋ ಆಕ್ಟಿವಿಟಿ. ಇಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಲೈನ್ಸ್ ಅಲ್ಲಿ ಕಾಂತಕ್ಷೇತ್ರ ಉತ್ಪಾದನೆ ಆಗುತ್ತೆ. ಅದನ್ನ ಕೂಡಿಸ್ತಾ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಕಾಂತೀಯ ಬಲರೇಖೆಗಳು ಸಿಗುತ್ತೆ. ಇಟ್ ಈಸ್ ಆಲ್ವೇಸ್ ಫ್ರಮ್ ನಾರ್ತ್ ಟು ಸೌತ್ ಅಂತ ಹೇಳ್ತೇವೆ. ಹೌದಾ? ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾದ್ರೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಕೂಡ ನಾವು ಸ್ಟಡಿ ಮಾಡಿದ್ದೇವೆ. ಈಗ ನಾವು ಇಂಪಾರ್ಟೆಂಟ್ ಆಗಿ ಏನ್ ಸ್ಟಡಿ ಮಾಡ್ತಾ ಇದ್ದೇವೆ ಅಂದ್ರೆ, ವಿದ್ಯುತ್ ಪ್ರವಾಹವು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಉಂಟಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಆದ್ರೆ ಆ ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗತ್ತೆ ಅನ್ನೋದನ್ನ ನಾನೀಗ ಗುಣಲಕ್ಷಣಗಳನ್ನ ಹೇಳುವಾಗ ಹೇಳ್ದೆ ಅಲ್ವಾ? ಹಾಗಾದ್ರೆ ಅದು ಹೇಗೆ ಬದಲಾಗತ್ತೆ ಅನ್ನೋದನ್ನ ನಾವೇನ್ ಮಾಡೋಣ, ಈಗ ಸ್ಟಡಿ ಮಾಡೋಣ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ನಾವೀಗ, ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಮತ್ತೆ ಒಂದು ಮಂಡಲದ ಚಿತ್ರವನ್ನ ತೋರಿಸಿದ್ದೇನೆ ಅಲ್ವಾ? ಇಲ್ಲಿ ಮತ್ತೆ ಏನ್ ಮಾಡಿದ್ದೇವೆ, ಒಂದು ಕೋಶವನ್ನ ತಗೊಂಡು ಆ ಕೋಶವನ್ನ ಪ್ಲಗ್ ಕೀ ಅಂತ ಹೇಳ್ತೇವೆ, ಅದಕ್ಕೆ ಏನ್ ಮಾಡಿದ್ದೇವೆ, ಜೋಡಣೆ ಮಾಡಿದ್ದೇವೆ. ಸೊ ಇದೀಗ ಏನು ಇದೆ, ಆನ್ ಸ್ಟೇಟ್ ಅಲ್ಲಿ ಇದೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ, ಇಲ್ಲಿ ನಾವು ಒಂದು ದಿಕ್ಸೂಚಿ ಅಂತ ಹೇಳ್ತೇವೆ ಅಲ್ವಾ? ದಿಕ್ಸೂಚಿ ಅಥವಾ ಏನಂತ ಕರಿತೀರಾ ಇದನ್ನ, ಕಂಪಾಸ್ ಅಂತ ಕರಿತೇವೆ ಅಲ್ವಾ? ಇಲ್ಲಿ ಏನಿರುತ್ತೆ, ದಿಕ್ಸೂಚಿ ಒಳಗಡೆ ಸೂಜಿ, ದಂಡಕಾಂತ ಅಥವಾ ಸೂಜಿ ಅಂತ, ಕಾಂತ ಸೂಜಿ ಅಂತ ಹೇಳ್ತೇವೆ, ಸೂಜಿ ಇರುತ್ತೆ. ಸೊ ಇದು ವಾಹಕದ ಎರಡು ತುದಿಗಳು ಎಕ್ಸ್ ಮತ್ತೆ ವಾಯ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಈಗ ಒಂದು ಯಾವುದು ತಾಮ್ರದ ತಂತಿ ಅಂತ ತಗೊಂಡಿದ್ದೇವೆ, ಇರ್ಲಿ ತಾಮ್ರದ ತಂತಿ ಅಂತ ಅನ್ಕೊಳ್ಳಿ. ತಾಮ್ರನೇ ಆಗ್ಬೇಕು ಅಂತ ಇಲ್ಲ, ನಮಗ್ ಗೊತ್ತಿದೆ ಎಲ್ಲ ಲೋಹಗಳು ವಾಹಕ. ಸೊ ಉತ್ತಮ ವಾಹಕ ಆಗಿದ್ದಕ್ಕಾಗಿ ಯಾವ ತಂತಿಯನ್ನು ಕೂಡ ತಗೊಳ್ಬಹುದು. ಇಲ್ಲಿ ನಾನು ಉದಾಹರಣೆಗೆ ತಾಮ್ರದ ತಂತಿಯನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಆಯ್ತಾ? ಸೊ ಈಗ ತಾಮ್ರದ ತಂತಿಯ ಜೊತೆಗೆ ಈ ಕಂಪಾಸ್ ಅಂತ ಹೇಳ್ತೀವಲ್ವಾ, ದಿಕ್ಸೂಚಿಯನ್ನ ಏನ್ ಮಾಡಿದ್ದೇವೆ, ಲಂಬವಾಗಿ ಜೋಡಣೆ ಮಾಡಿದ್ದೇವೆ. ಆಯ್ತಾ? ಸಾರಿ, ನೇರವಾಗಿ ಜೋಡಿಸಿದ್ದೇವೆ. ದಿಕ್ಸೂಚಿಯ ಮೇಲೆ ನೇರವಾದ ವಾಹಕ ತಂತಿಯನ್ನ ಏನ್ ಮಾಡಿದ್ದೇವೆ, ಸಮಾಂತರವಾಗಿ ಇರಿಸಿದ್ದೇವೆ. ಮಂಡಲದಲ್ಲಿದ್ದ ಪ್ಲಗ್ ಕೀಯನ್ನ ಏನ್ ಮಾಡಿದ್ದೇವೆ, ನಾವೀಗ ಸೇರಿಸಿದ್ದೇವೆ. ಅಂದ್ರೆ ಅರ್ಥ ಆನ್ ಇದೆ ಅಂತ ಅರ್ಥ. ಆಯ್ತಾ? ಸ್ವಿಚ್ ಈಸ್ ಇನ್ ಆನ್ ಸ್ಟೇಟ್ ಅಂತ ಹೇಳ್ತೇವೆ. ಈಗ ಇದಿಷ್ಟು ನಮ್ಮ ಮಂಡಲದ ಏನಿದು ಜೋಡಣೆ. ನಾನೀಗ ಏನ್ ಮಾಡ್ತಾ ಇದ್ದೇನೆ, ಪ್ಲಗ್ ಕೀಯನ್ನ ಕ್ಲೋಸ್ ಮಾಡ್ತೇನೆ. ಆಯ್ತಾ? ನೀವು ಇಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಬೇಕು, ಈ ಮಂಡಲವನ್ನ ಜೋಡಣೆ ಮಾಡಿ ಈ ಪ್ಲಗ್ ಕೀಯನ್ನ ಹಾಕೋಗಿಂತ ಮುಂಚೆ
ಇಲ್ಲಿ ದಿಕ್ಸೂಚಿಯ ಡೈರೆಕ್ಷನ್ ಅಥವಾ ದಿಕ್ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ನಾರ್ತ್ ಟು ಸೌತ್ ಹೀಗೆ ನೀಡಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ, ಏನ್ ಮಾಡಿದ್ದೇವೆ ನಾವು, ಈ ನೀಡಲ್ ಡೈರೆಕ್ಷನ್ ನಾರ್ತ್ ಟು ಸೌತ್ ಇದೆ ಆಯ್ತಾ, ಅಥವಾ ಉತ್ತರ ದಕ್ಷಿಣದಲ್ಲಿ ತೋರಿಸ್ತಾ ಇದೆ ಹೀಗೆ. ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ಕೀಯನ್ನ ಸೇರಿಸಿದ್ದೇನೆ ಅಂದ್ರೆ ಮಂಡಲ ಈಗ ಕಂಪ್ಲೀಟ್ ಆಗಿದೆ, ಆನ್ ಸ್ಟೇಟ್ ಅಲ್ಲಿ ಇದೆ, ವಿದ್ಯುತ್ ಪ್ರವಾಹ ಉತ್ಪಾದನೆ ಶುರುವಾಗಿದೆ ಅಂತ ಅಂದ್ಕೊಳ್ಳಿ. ಸೊ ಈಗ ಏನಾಗ್ತಾ ಇದೆ, ಕೀ ಕ್ಲೋಸ್ ಆಯ್ತು, ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಹರಿವು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವಾಗ್ಲೂ ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಪಾಸಿಟಿವ್ ಟು ನೆಗೆಟಿವ್, ಧನಾತ್ಮಕ ತುದಿಯ ಕೋಶದ ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗೆ ತೋರಿಸಿದ್ದೇವೆ ಆಯ್ತಾ. ಸೊ ಈಗ ಕರೆಂಟ್ ಫ್ಲೋ ಆಯ್ತು, ಕರೆಂಟ್ ಡೈರೆಕ್ಷನ್ ಅನ್ನ ತೋರಿಸಿದ್ದೇವೆ. ಇಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹದ ಜೊತೆಗೆ ಮಂಡಲದಲ್ಲಿ ಏನಾಗತ್ತೆ ಅಂದ್ರೆ, ಈ ಕರೆಂಟು ನಮ್ಮ ಇಲ್ಲಿ ವಾಹಕ ಇದೆ ಅಲ್ವಾ, ತಾಮ್ರದ ವಾಹಕ, ಅದನ್ನ ನಾನು ಎಕ್ಸ್ ಮತ್ತೆ ವೈ ಅಂತ ತಗೊಂಡಿದ್ದೇನೆ, ಅವೆರಡರ ತುದಿಯನ್ನ. ಕರೆಂಟು ಈಗ ಇಲ್ಲಿ ಕೋಶದಿಂದ ಕರೆಂಟ್ ಬರ್ತಾ ಇದೆ ಆಯ್ತಾ, ಕರೆಂಟ್ ಡೈರೆಕ್ಷನ್ ಅದು. ಇಲ್ಲಿ ಬಂದು ಏನಾಗತ್ತೆ, ತಾಮ್ರದ ವಾಹಕದ ಜೊತೆಗೆ ಏನಾಗತ್ತೆ, ಅದು ಫ್ಲೋ ಆಗುತ್ತೆ. ತಾಮ್ರದ ವಾಹಕದ ಏನಾಗ್ತಾ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ. ಫ್ಲೋ ಆಗೋವಾಗ ತಾಮ್ರದ ವಾಹಕಕ್ಕೆ ನಾವೇನ್ ಮಾಡಿದ್ದೇವೆ, ದಿಕ್ಸೂಚಿಯನ್ನ ಕನೆಕ್ಟ್ ಮಾಡಿದ್ದೇವೆ ಅಲ್ವಾ. ಆ ದಿಕ್ಸೂಚಿಯಲ್ಲಿ ಏನಾಗತ್ತೆ ಅಂದ್ರೆ ಡಿಫ್ಲೆಕ್ಷನ್ ಆಗತ್ತೆ, ಅಥವಾ ಅದು ತನ್ನ ದಿಕ್ಕನ್ನ ಸ್ಥಾನ ಪಲ್ಲಟದ ಮೂಲಕ ಬದಲಾಯಿಸುತ್ತೆ. ಸ್ಥಾನ ಪಲ್ಲಟ ಆಗತ್ತೆ ಅಂದ್ರೆ ಅಲ್ಲಿ ದಿಕ್ಕು ಸ್ಟಾರ್ಟಿಂಗ್ ಹೇಗಿತ್ತು, ನಾರ್ತ್ ಸೌತ್ ಡೈರೆಕ್ಷನ್ ನಲ್ಲಿ ನೀಡಲಿತ್ತು ಹೌದಾ, ಅಥವಾ ಕಾಂತ ಸೂಜಿ ದಕ್ಷಿಣ ಉತ್ತರ ದಿಕ್ಕಲ್ಲಿ ತೋರಿಸ್ತಾ ಇತ್ತು. ಯಾವಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಶುರುವಾಗುತ್ತೋ ಆ ವಿದ್ಯುತ್ ಪ್ರವಾಹವು ತಾಮ್ರದ ವಾಹಕದ ಮೂಲಕ ಪ್ರವಹಿಸುವಾಗ ದಿಕ್ಸೂಚಿಯಲ್ಲಿ ಏನಾಗತ್ತೆ, ದಿಕ್ಕು ಬದಲಾವಣೆ ಆಗತ್ತೆ. ದಿಕ್ಕು ಬದಲಾವಣೆ ಆಗಿದೆ ಅಂದ್ರೆ ಅರ್ಥ ಏನು, ಇದನ್ನ ಆಲ್ರೆಡಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೇವೆ ಈಗಷ್ಟೇ. ದಿಕ್ಕು ಬದಲಾಯಿಸಿದ, ಇಲ್ಲಿ ಕಾಂತ ಸೂಜಿಯ ದಿಕ್ಕು ಬದಲಾಗಿದೆ ಅಂದ್ರೆ ಅರ್ಥ ಕಾಂತಕ್ಷೇತ್ರ ಉತ್ಪತ್ತಿ ಆಗಿದೆ ಅನ್ನೋದು ಇದರ ಅರ್ಥ. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟೆಡ್ ಅಂತ ಹೇಳ್ತಾರೆ. ಇದನ್ನ ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಈಗ ಇದರ ಜೊತೆಗೆ ನಮ್ಗೆ ಏನ್ ಬೇಕು ಅಂದ್ರೆ, ಈ ಕೋಶದಲ್ಲಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಆರ್ ಎಂಡ್ ಇದೆ ಅಲ್ವಾ, ಇದನ್ನ ಹೇಗೆ ಕನೆಕ್ಟ್ ಮಾಡಿದ್ದೇವೆ ಅನ್ನೋದನ್ನು ನೋಡಿರ್ಬೇಕು. ಫಸ್ಟ್ ಅಲ್ಲಿ ನಾನೀಗ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ತಗೊಂಡಿದ್ದೇನೆ. ಸೊ ಇಲ್ಲಿ ನೀಡಲ್ ಅಲ್ಲಿ ಡಿಫ್ಲೆಕ್ಷನ್ ತೋರಿಸಿದೆ. ಉತ್ತರ ದಕ್ಷಿಣ ಧ್ರುವದಲ್ಲಿರೋ ಕಾಂತ ಸೂಜಿಯು ಪೂರ್ವ ಪಶ್ಚಿಮನೋ ಅಥವಾ ಬೇರೆ ಯಾವುದೋ ದಿಕ್ಕಲ್ಲಿ ಏನಾಗಿದೆ, ಬದಲಾಗಿದೆ ಆಯ್ತಾ. ಬದಲಾಗೋದರ ಮೂಲಕ ಕಾಂತಕ್ಷೇತ್ರ ಉತ್ಪತ್ತಿ ಆಗೋದು ಕನ್ಫರ್ಮ್ ಆಗಿದೆ. ಅದರ ಜೊತೆಗೆ ನಾವು ಒಂದು ಪ್ರಾಪರ್ಟಿಯನ್ನ ಸ್ಟಡಿ ಮಾಡಿದ್ದೇವೆ ಅಲ್ವಾ, ಗುಣಲಕ್ಷಣ. ಏನದು, ವಿದ್ಯುತ್ ಪ್ರವಾಹ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅಥವಾ ಕಾಂತಕ್ಷೇತ್ರಕ್ಕೆ ಸಂಬಂಧ ಇದೆ. ಅದರ ಜೊತೆಗೆ ಇಲ್ಲಿ ಕರೆಂಟ್ ದಿಕ್ಕು ಅಥವಾ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗತ್ತೆ, ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅಂತ ಹೇಳ್ತೇವೆ ಅಲ್ವಾ. ಇಲ್ಲಿ ಕರೆಂಟ್ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗತ್ತೆ, ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗತ್ತೆ ಅನ್ನೋದನ್ನ ನಾವು ಗುಣಲಕ್ಷಣದಲ್ಲಿ ಕಲ್ತಿದ್ದೇವೆ. ಅದು ಹೇಗೆ ಅನ್ನೋದನ್ನ ಈಗ ಸ್ಟಡಿ ಮಾಡ್ತಾ ಇದ್ದೇವೆ. ಅದು ಹೇಗಾಗತ್ತೆ ಅಂದ್ರೆ, ಈಗ ನಮ್ಗೆ ಇದಿಷ್ಟು ಗೊತ್ತಾಯ್ತು, ವಿದ್ಯುತ್ ಪ್ರವಾಹ ಆಗಿದೆ, ನೀಡಲ್ಲು ಏನಾಗ್ತಾ ಇದೆ, ಡಿಫ್ಲೆಕ್ಷನ್ ತೋರಿಸ್ತಾ ಇದೆ, ಅದು ದಿಕ್ಕು ಬದಲಾಯಿಸಿದೆ ಅಂದ್ರೆ ಅರ್ಥ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರ ಮಂಡಲದಲ್ಲಿ ಉತ್ಪಾದನೆ ಆಗಿದೆ. ಇದಿಷ್ಟು ಕ್ಲಿಯರ್ ಆಯ್ತು ಅಲ್ವಾ. ಈಗ ನಾವು ಏನ್ ಮಾಡ್ಬೇಕು, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿ ನೋಡೋಣ ಈ ಮಂಡಲದಲ್ಲಿ ಆಯ್ತಾ. ನೋಡಿ ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನಾನು ಏನ್ ಮಾಡಿದ್ದೇನೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದ್ದೇನೆ. ಈಗ ನಾವು ಕೋಶವನ್ನ ಉಲ್ಟಾ ಕನೆಕ್ಟ್ ಮಾಡಿದ್ದೇವೆ ಅಥವಾ ವಿರುದ್ಧ ದಿಕ್ಕಲ್ಲಿ ಏನ್ ಮಾಡಿದ್ದೇವೆ, ಕನೆಕ್ಟ್ ಮಾಡಿದ್ದೇವೆ. ಸೊ ಈಗ ದಿಸ್ ಟೈಮ್ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ. ಒಂದನೆಯ ಇದ್ರಲ್ಲಿ ಇದು ಪಾಸಿಟಿವ್ ಇದು ನೆಗೆಟಿವ್ ಇತ್ತು, ಈ ಚಿತ್ರದಲ್ಲಿ ಉಲ್ಟಾ ಕನೆಕ್ಟ್ ಮಾಡಿದ್ದೇವೆ. ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಈಗ ಮತ್ತೆ ಮಂಡಲದ ಕನೆಕ್ಷನ್ ಅನ್ನ ಏನ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸೇಮ್ ಹೀಗೆ ಕನೆಕ್ಟ್ ಮಾಡಿರ್ತೇವೆ. ಒಂದೇ ಒಂದು ಬದಲಾವಣೆ ಅಂದ್ರೆ ಕೋಶದ ತುದಿಯನ್ನ ಎಕ್ಸ್ಚೇಂಜ್ ಮಾಡಿದ್ದೇವೆ ಆಯ್ತಾ, ಉಲ್ಟಾ.
ಈ ಕಡೆ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಬಂದಿದೆ, ನೆಗೆಟಿವ್ ಇರೋ ಕಡೆ ಪಾಸಿಟಿವ್ ಇದೆ, ಇಷ್ಟೇ ವ್ಯತ್ಯಾಸ. ಈಗ ಏನಾಗತ್ತೆ, ಕೀ ಕ್ಲೋಸ್ ಆಗಿದೆ ಅಂದ್ರೆ ಇಲ್ಲಿ ಈಗ ಮಂಡಲದಲ್ಲಿ ಮಂಡಲ ಕಂಪ್ಲೀಟ್ ಆಗಿದೆ, ಇದೀಗ ಆನ್ ಸ್ಟೇಟ್ ಅಲ್ಲಿ ಇದೆ. ಸೊ ಇಲ್ಲಿ ನಮ್ಮ ಬ್ಯಾಟ್ರಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಉತ್ಪಾದನೆಯಾಗಿದೆ. ಆ ವಿದ್ಯುತ್ ವಾಹಕದ, ಇದು ವಾಹಕ ಅಲ್ವಾ, ಎಕ್ಸ್ ಮತ್ತೆ ವೈ, ವಾಹಕದ ನಡುವೆ ಪ್ರವಾಹ ಆಗ್ತಾ ಇದೆ, ವಿದ್ಯುತ್ ಶಕ್ತಿ ಪ್ರವಹಿಸ್ತಾ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಕರೆಂಟ್ ಫ್ಲೋ ಆಗ್ತಾ ಇರುವಾಗ ಮತ್ತೆ ನೀಡಲ್ ಏನ್ ಮಾಡತ್ತೆ, ಡಿಫ್ಲೆಕ್ಷನ್ ಅನ್ನು ತೋರಿಸುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಇಲ್ಲಿ ಪೂರ್ವ ಅಥವಾ ಪಶ್ಚಿಮದ ಕಡೆಗೆ ತೋರಿಸ್ತಾ ಇದ್ರೆ ಇಲ್ಲಿ ಅದರ ಉಲ್ಟಾ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪೂರ್ವದ ಕಡೆಗೆ ಏನಾಗಿತ್ತು, ಡಿಫ್ಲೆಕ್ಷನ್ ತೋರಿಸಿತ್ತು ಅಂತ ಇಟ್ಕೊಳ್ಳಿ. ಈಗ ಬ್ಯಾಟ್ರಿ ಕೋಶವನ್ನ ಹೀಗೆ ಕನೆಕ್ಟ್ ಮಾಡಿದಾಗ ಡಿಫ್ಲೆಕ್ಷನ್ ಪೂರ್ವದ ಕಡೆಗೆ ಇತ್ತು. ಈಗ ನಾನೇನ್ ಮಾಡಿದ್ದೇನೆ, ಬ್ಯಾಟ್ರಿ ಕನೆಕ್ಷನ್ ಅನ್ನ ರಿವರ್ಸ್ ಮಾಡಿದ್ದೇನೆ. ಸೊ ಇಲ್ಲಿ ಈಗ ಏನಾಗತ್ತೆ, ನೀಡಲ್ ಡಿಫ್ಲೆಕ್ಷನ್ ಪಶ್ಚಿಮದ ಕಡೆಗೆ ತೋರಿಸುತ್ತೆ, ಪಶ್ಚಿಮದ ಕಡೆಗೆ ತೋರಿಸುತ್ತೆ. ಅಂದ್ರೆ ಅರ್ಥ ಏನು, ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಾಗೆ ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಏನಾಗ್ತಾ ಇದೆ ಅಂತ ಅರ್ಥ, ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡಿದ್ದೇವೆ, ಈ ಆಕ್ಟಿವಿಟಿ ಮೂಲಕ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಈಗ ಸೇಮ್ ಕಾನ್ಸೆಪ್ಟ್, ಕೋಶದ ತುದಿಗಳನ್ನ ಬದಲಾಯಿಸಿದ್ದೇವೆ, ಆಯ್ತಾ? ಬದಲಾಯಿಸಿದಾಗ ಇಲ್ಲಿ ಉತ್ಪತ್ತಿಯಾಗುವ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಏನಾಗ್ತಾ ಇದೆ, ಬದಲಾಗ್ತಾ ಇದೆ ಅನ್ನೋದು ಕಾನ್ಸೆಪ್ಟ್. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ? ಸೊ ನಾವು ಏನ್ ಮಾಡಿದ್ದೇವೆ, ಇದಿಷ್ಟನ್ನ ಇವತ್ತಿನ ತರಗತಿಯಲ್ಲಿ ಏನ್ ಮಾಡಿದ್ದೇವೆ, ಇದಿಷ್ಟನ್ನ ಕಲ್ತಿದ್ದೇವೆ. ಸೊ ನೆಕ್ಸ್ಟ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ, ಈ ಅಧ್ಯಾಯದ ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಏನ್ ಮಾಡ್ತಾ ಹೋಗೋಣ, ಸ್ಟಡಿ ಮಾಡ್ತಾ ಹೋಗೋಣ, ಆಯ್ತಾ? ಇವತ್ತಿನ ಅಧ್ಯಾಯದಲ್ಲಿ ಹಾಗಾದ್ರೆ ಏನೇನನ್ನ ಕಲ್ತ್ಕೊಂಡಿದ್ದೇವೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಇವತ್ತಿನ ಅಧ್ಯಾಯದಲ್ಲಿ ನಾವು ಮೊದಲನೆಯದಾಗಿ ವಿದ್ಯುತ್ ಪ್ರವಾಹ ಆಗ್ತಾ ಇರುವಾಗ ಮಂಡಲದಲ್ಲಿ ಕಾಂತಕ್ಷೇತ್ರದ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನೇ ಈ ಅಧ್ಯಾಯದಲ್ಲಿ ಕಲಿಯಬೇಕಿತ್ತು ಅಲ್ವಾ? ಅದನ್ನ ನಾನು ಹೇಳಲಿಕ್ಕೆ ಏನ್ ಮಾಡಿದೆ ಅಂದ್ರೆ, ವಿದ್ಯುತ್ ಶಕ್ತಿ ಅಧ್ಯಾಯದಿಂದನೇ ಶುರು ಮಾಡಿದೆ. ಅಂದ್ರೆ ಅದ್ರಿಂದ ಕೆಲವೊಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೇನೆ. 3 ರೀತಿಯ ಪರಿಣಾಮಗಳಾಗತ್ತೆ ಅಂತ ಹೇಳಿ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ನಾವು 3 ರೀತಿಯ ಪರಿಣಾಮಗಳನ್ನ ನೋಡ್ತೇವೆ ಅನ್ನೋದನ್ನ ಹೇಳಿದೆ, ಹೌದಾ? ಯಾವ್ಯಾವ್ದು? ಮೊದಲನೆಯದಾಗಿ ಉಷ್ಣ ಪರಿಣಾಮ, ಹೀಟಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒಂದು ಎರಡನೆಯ ಪರಿಣಾಮ ರಾಸಾಯನಿಕ ಪರಿಣಾಮ ಅಥವಾ ಕೆಮಿಕಲ್ ಇಫೆಕ್ಟ್ ಅಂತ ಹೇಳ್ತೇವೆ. ಮೂರನೆಯದು ವೆರಿ ವೆರಿ ಇಂಪಾರ್ಟೆಂಟ್, ಈ ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ಕಲಿತಾ ಇರೋದು ಏನದು, ಕಾಂತೀಯ ಪ್ರೇರಣೆ ಅಂತ ಹೇಳ್ತೇವೆ, ಹೌದಾ? ಮ್ಯಾಗ್ನೆಟಿಕ್ ಇಫೆಕ್ಟ್ ಅನ್ನೋದನ್ನು ಕೂಡ ಕೆಲವೊಂದು, ಅದು ಕೂಡ ಈ ಪರಿಣಾಮಗಳಲ್ಲಿ ಒಂದು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಕಾಂತೀಯ ಪರಿಣಾಮಗಳನ್ನ ಕಂಡು ಹಿಡಿದವರು ಯಾರು, ಯಾವ ಸೈಂಟಿಸ್ಟು, ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅನ್ನೋರು ಏನ್ ಮಾಡಿದ್ರು, ಅದನ್ನ ಕಂಡುಹಿಡಿದ್ರು. ಅವರು ಒಂದು ಪ್ರಯೋಗದ ಮೂಲಕ ಕಂಡುಹಿಡಿದಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಆ ಪ್ರಯೋಗವನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಆಯ್ತಾ? ನೆಕ್ಸ್ಟ್ ಅಲ್ಲಿ ಏನನ್ನ ಕಲ್ತಿದ್ದೇವೆ ಅಂದ್ರೆ, ಮ್ಯಾಗ್ನೆಟ್ ಅಥವಾ ಕಾಂತಕ್ಷೇತ್ರದ ಕೆಲವೊಂದು ಸಾಮಾನ್ಯ ಗುಣಗಳನ್ನ ಕಲ್ತಿದ್ದೇವೆ, ಹೌದಾ? ಕಾಂತಕ್ಷೇತ್ರ ಅಥವಾ ಕಾಂತ ಅಥವಾ ಆಯಸ್ಕಾಂತ ಅಂದ್ರೆ ಏನು, ಅದರಲ್ಲಿ ಯಾವ ಟೈಪ್ ಅಲ್ಲಿ ನಾವು ಅದನ್ನ ನೋಡ್ತೇವೆ, ಅಥವಾ ಎಷ್ಟು ಟೈಪ್ ಇದೆ, ಯಾಕೆ ಆ ಟೈಪ್ಸ್ ಅನ್ನ ಬೇರೆ ಬೇರೆ ಟೈಪ್ಸ್ ಆಗಿ ಹೇಳ್ತೇವೆ, ಹಾಗೆ ಅದರ ಕಾಮನ್ ಅಥವಾ ಸಾಮಾನ್ಯ ಗುಣಲಕ್ಷಣಗಳೇನು ಮ್ಯಾಗ್ನೆಟ್ ಇದು ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ, ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಅಲ್ಲಿ ಏನ್ ಕಲ್ತಿದ್ದೇವೆ ಅಂದ್ರೆ, ಮೇನ್ ಇಂಪಾರ್ಟೆಂಟ್ ಥಿಂಗ್, ಕಾಂತ ಕ್ಷೇತ್ರ ಅಂದ್ರೆ ಏನು ಅನ್ನೋದನ್ನ ಕಲ್ತಿದ್ದೇವೆ, ಹೌದಾ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ದಂಡಕಾಂತವು ಒಂದು ತನ್ನ ಬಲವನ್ನ ಉಪಯೋಗಿಸಿ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಫೋರ್ಸ್ ಅನ್ನ ತೋರಿಸುತ್ತೆ. ಆ ನಿರ್ದಿಷ್ಟ ಕ್ಷೇತ್ರಕ್ಕೆ ಏನಂತ ಕರಿತೇವೆ, ಕಾಂತಕ್ಷೇತ್ರ ಅಂತ ಕರಿತೇವೆ ಅಂತ ಕಲ್ತ್ಕೊಂಡ್ವಿ. ಹಾಗೆ ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಆಕ್ಟಿವಿಟಿಯ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಲ್ವಾ? ಆ ಆಕ್ಟಿವಿಟಿಯಲ್ಲಿ ನಾವು ಕಾಂತಕ್ಷೇತ್ರ ಹೇಗೆ ಉತ್ಪಾದನೆ ಆಯ್ತು, ಹಾಗೆ ಆ ಕಾಂತಕ್ಷೇತ್ರದಿಂದ ಕಾಂತೀಯ ಬಲ ರೇಖೆಗಳು ಹೇಗೆ ಉತ್ಪತ್ತಿ ಆಯ್ತು ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ. ಅದರ ಜೊತೆಗೆ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳನ್ನ ನೋಡಿದ್ದೇವೆ, ಹೌದಾ? ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನ ಕೂಡ ನೋಡಿದ್ದೇವೆ. ಹಾಗೆ ನೆಕ್ಸ್ಟ್ ಅಲ್ಲಿ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ. ಅದರ ಜೊತೆಗೆ ಏನ್ ಮಾಡಿದ್ದೇವೆ, ಕಾಂತಕ್ಷೇತ್ರ
ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಆಗೋವಾಗ ಕಾಂತಕ್ಷೇತ್ರ ಉತ್ಪತ್ತಿ ಆಗಿದೆ ಅಂದ್ರೆ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಸ್ಟಡಿ ಮಾಡ್ತೇವೆ. ಏನದು? ಏನಾದ್ರೂ ನಿಮ್ಮ ಮಂಡಲದಲ್ಲಿ ಕೋಶದ ದಿಕ್ಕನ್ನ ಬದಲಾಯಿಸಿದಾಗ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಬದಲಾಗತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತಾ ಇದೆ ಅಂದ್ರೆ ಇದು ಮಂಡಲದಲ್ಲಿ ಉತ್ಪತ್ತಿಯಾಗುವ ಏನು ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಸೊ ಹಾಗೆ ನಾಳೆ ತರಗತಿಯಲ್ಲಿ ಇನ್ನೂ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಏನ್ ಮಾಡ್ತಾ ಹೋಗ್ತೇವೆ, ನಾವು ಈ ಅಧ್ಯಾಯದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ಮಿಸ್ ಮಾಡದೆ ಅಟೆಂಡ್ ಆಗಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅನ್ನ ಕಲಿಯೋಣ ನಾಳೆ ತರಗತಿಯಲ್ಲಿ, ಆಯ್ತಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಸ್ಟೂಡೆಂಟ್ಸ್, ಅಂಡ್ ಟೇಕ್ ಕೇರ್.